ಕೇಳಿಸ್ತಾ ಇಲ್ಲ ಅಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಮ್ಮೆಯು ಶ್ರೀ ಗುರುವಿನ ಶ್ರೀ ಚರಣವ ನೆನೆದಡೆ ಭವಬಂಧನವ ಬಿಡುವುದು. ಗುರುವೇ ಶರಣು, ಗುರುಲಿಂಗವೇ ಶರಣು, ಹರಿ ಬ್ರಹ್ಮಾದಿಗಳಿಗಗೋಚರವಾದ ಕೂಡಲ ಚನ್ನ ಸಂಗಯನೆಂಬ ಲಿಂಗವ ತೋರಿದ ಬಸವ ಗುರುವೇ ಶರಣು ಶರಣಾರ್ಥಿ. ಸೃಷ್ಟಿಕರ್ತ ಪರಮಪ್ರಭು ಲಿಂಗದೇವರನ್ನು, ಧರ್ಮಪಿತ ಮಂತ್ರಪುರುಷ ಶರಣಾಗತ ರಕ್ಷಕ ವಜ್ರಪಂಜರ ಗುರು ಬಸವ ತಂದೆಯವರನ್ನು ಎನ್ನ ಹೃತ್ಕಮದಲ್ಲಿ ಸ್ಮರಿಸಿಕೊಂಡು, ಲಿಂಗಾಯತ ಧರ್ಮದ ಪುನರುತ್ಥಾನಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಗೃಹಸ್ಥ ಜಂಗಮ ಪರಮ ಪೂಜ್ಯ ಹಳಕಟ್ಟಿಯವರ ದಿವ್ಯ ಚೈತನ್ಯವನ್ನು ನೆನೆದು, ಪ್ರವಚನ ಪಿತ ಮಹಾ ಪರಮ ಪೂಜ್ಯ ಲಿಂಗೈಕ್ಯ ಲಿಂಗಾನಂದಪ್ಪಾಜಿಯವರ ಚೈತನ್ಯವನ್ನು ನೆನೆದು, ಪರಮ ಪೂಜ್ಯ ಲಿಂಗೈಕ್ಯ ಮಾತೆ ಮಹಾದೇವಿ ತಾಯಿಯವರ ದಿವ್ಯ ಚೈತನ್ಯವನ್ನ ಸ್ಮರಿಸಿ, ಪವಿತ್ರವಾಗಿರ್ತಕ್ಕಂಥ ಪವಿತ್ರ ಮಾಸ ನಮ್ಮೆಲ್ಲರಿಗೂ ಲಿಂಗಾಯತ ಧರ್ಮೀಯರಿಗೆ ಶ್ರಾವಣ ಮಾಸ, ಇದು ಪವಿತ್ರ ಮಾಸ. ನಾಡಿನಾದ್ಯಂತ ದೇಶದಾದ್ಯಂತ ಭಕ್ತಿಯ ತರಂಗಗಳು ಎಲ್ಲ ಕಡೆ ಸುತ್ತುವರಿದಿರುವಾಗ, ಆ ಭಕ್ತಿಯ ತರಂಗದಲ್ಲಿ ತಾವು ಕೂಡ ಮಿಂದು ತಮ್ಮ ಭಕ್ತಿಯನ್ನ ವೃದ್ಧಿಸಿಕೊಳ್ಳಲು ಅನುಭವದ ಅಡಿಗೆಯಲ್ಲಿ ಭಾಗಿಗಳಾಗಿರ್ತಕ್ಕಂತಹ ಎಲ್ಲಾ ಶರಣ ಬಂಧುಗಳಿಗೆ ಅನಂತ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಆದಿ ಶರಣರೊಂದಿಗೆ ಒಂದು ಅಲೌಕಿಕವಾಗಿರುವಂತಹ ಪ್ರಯಾಣವನ್ನ ನಾವು ಆರಂಭಿಸಿದ್ದೇವೆ. ಇಷ್ಟಲಿಂಗ ಯೋಗದ ಬಗ್ಗೆ ತಿಳಿದುಕೊಳ್ಳುವುದರ ಮೂಲಕವಾಗಿ ಇವತ್ತು ಮೊದಲಿಗೆ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಕೂಡ ಈ ಜಗತ್ತು ಹೆಂಗಿದೆ ಅಲ್ವಾ, ಎಲ್ಲಾ ಇಡೀ ಜಗತ್ತಿನಲ್ಲಿ ಏನಿದೆ ಎಲ್ಲಾ ವಿಚಾರದಲ್ಲೂ ಒಂದು ಸ್ಪರ್ಧೆ ಅಂತಿರುತ್ತೆ. ಸ್ಪರ್ಧೆ ಒಂದು ಎಲ್ಲ ಲೋಕಲೌಕಿಕದ ಯಾವುದೇ ವಿಚಾರ ತಗೊಳ್ರಿ, ಎಜುಕೇಶನ್ ಇಂದ ಹಿಡಿದು ಜಾಬ್ ಇಂದ ಹಿಡ್ಕೊಂಡು ಬೇರೆ ಬೇರೆ ಎಲ್ಲ ವಿಚಾರಗಳು ತೆಗೆದುಕೊಂಡಾಗ ಒಂದು ಸ್ಪರ್ಧೆ ಅಂತಿರುತ್ತೆ. ಆ ಸ್ಪರ್ಧೆಗಳು ಹೆಂಗಿರ್ತವೆ ಅಂತಂದ್ರೆ, ಅಲ್ಲಿ ಮೊದಲು ಸ್ಪರ್ಧಾರ್ಥಿ ಒಂದು ಸಾಧನೆಯನ್ನ ಮಾಡ್ಬೇಕು. ಸಾಧನೆಯನ್ನ ಮಾಡಿ ಸಾಕಷ್ಟು ಅಧ್ಯಯನ ಬೇರೆ ಬೇರೆ ಯಾವ್ಯಾವ ಸ್ಪರ್ಧೆಗಳಿರ್ತಾವೋ ಆಯಾ ಸ್ಪರ್ಧೆಗಳಲ್ಲಿ ಅವರು ಸಾಧನೆಯನ್ನ ಮಾಡ್ಬೇಕು. ಸಾಧನೆಯನ್ನ ಮಾಡಿ ಅಲ್ಲಿ ಸ್ಪರ್ಧಿಸ್ಬೇಕು, ಅಂದ್ರೆ ಹೋರಾಟ ಮಾಡ್ಬೇಕು. ಒಂದು ರೀತಿಯ ಬದುಕಿನಲ್ಲಿ ಹೋರಾಟ ಸ್ಪರ್ಧೆ. ಈಗ ವಿದ್ಯಾರ್ಥಿಗಳು ತಗೊಂಡ್ರೆ ಪರೀಕ್ಷೆ ಅನ್ಬಹುದು, ಆಮೇಲೆ ಈ ಸೆಲೆಕ್ಷನ್ ಪ್ರೊಸೆಸ್ ನಡೀತಾವಲ್ಲ, ಏನಾದ್ರೂ ಈಗ ಗೌರ್ಮೆಂಟ್ ಜಾಬ್ ಅಥವಾ ದೊಡ್ಡ ದೊಡ್ಡ ಯಾವುದೇ ಪೋಸ್ಟ್ ಗಳಿಗೆ ಸೆಲೆಕ್ಷನ್ ಪ್ರೊಸೆಸ್ ನಡೀತದೆ, ಅದು ಒಂದು ದೊಡ್ಡ ಸ್ಪರ್ಧೆ. ಅಲ್ಲಿ ಪೋಸ್ಟ್ ಕಮ್ಮಿ ಇರ್ತವೆ, ಒಂದು 10, 20, 50, 100 ಇಷ್ಟು ಈ ತರ ಪೋಸ್ಟ್ ಇರ್ತವೆ. ಪರೀಕ್ಷೆ ಬರೆಯೋರು 1,00,000, 1,00,000, 2,00,000, 3,00,000 ಜನ ಪರೀಕ್ಷೆ ಬರೀತಾರೆ. ನಾನು ರೈಲ್ವೆಯಲ್ಲಿ ಸೆಲೆಕ್ಷನ್ ಆದಾಗ್ಲೂ 20 ಪೋಸ್ಟ್ ಇತ್ತು, 2.5 ಲಕ್ಷ ಜನ ಎಕ್ಸಾಮ್ ಬರೆದಿದ್ರು. 2.5 ಲಕ್ಷ ಜನ ಎಕ್ಸಾಮ್ ಬರೆದಿದ್ರು, 20, 22 ಅಷ್ಟೇ ಪೋಸ್ಟ್ ಇತ್ತು. ಅಂದಾಗ ಇದರಲ್ಲಿ ಜಯಶಾಲಿ ಆಗೋರು ಯಾರು, ಎಷ್ಟು ಜನ, ಎಷ್ಟು ಪೋಸ್ಟ್ ಇತ್ತು ಅಷ್ಟೇ ಜನ, 20 ಜನ, 22 ಜನ ಅಷ್ಟೇ. ಇನ್ನ ಈ ಸ್ಪರ್ಧೆಗಳು ಅವು ಇವು ಪಂದ್ಯಗಳು ಅವೆಲ್ಲ ಇರ್ತಾವಲ್ಲ, ಅದರಲ್ಲಿ ಈಗ ಒಂದು ಸುಮಾರು, ಈಗ ಕ್ರಿಕೆಟ್ ಟೀಮ್ ತಗೊಳ್ರಿ, ಸುಮಾರು 10, 20, 50 ಟೀಮು ಒಂದು ಸ್ಪರ್ಧೆ ಮಾಡ್ತಾರೆ, ಆಟ ಆಡ್ತಾರೆ. ಅವಾಗ ಅದರಲ್ಲಿ ಗೆಲುವಾಗೋದು ಯಾರಿಗೆ, ಯಾವುದೋ ಒಂದು ಟೀಮಿಗೆ ಗೆಲುವಾಗುತ್ತೆ, ಎಲ್ಲರಿಗೂ ಗೆಲುವಾಗೋದಿಲ್ಲ. ಅಲ್ಲಿ ಈ ಎಕ್ಸಾಮ್, ಈ ಗೌರ್ಮೆಂಟ್ ಸೆಲೆಕ್ಷನ್, ಈಗ ಸ್ಟೇಟ್ ಗೌರ್ಮೆಂಟ್ ಪೋಸ್ಟ್ ಗಳು ಬಿಟ್ಟಿವೆ ಎಷ್ಟೊಂದು, ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಗಳು ನಿರಂತರ, ಅವುಗಳಲ್ಲಿ ಸಾಕಷ್ಟು ಪೋಸ್ಟ್ ಗಳು ಬಿಟ್ಟರು. ಎಕ್ಸಾಮ್ ಲಕ್ಷಾಂತರ ಜನ ಪರೀಕ್ಷೆ ಬರೆದ್ರು ಕೂಡ ಅಲ್ಲಿ ಸೆಲೆಕ್ಷನ್ ಆಗೋರು ಎಷ್ಟು ಜನ, ಅಲ್ಲಿ ಎಷ್ಟು ಪೋಸ್ಟ್ ಇರುತ್ತೋ ಅಷ್ಟೇ ಜನ ಸೆಲೆಕ್ಷನ್ ಆಗ್ತಾರೆ. ಆದರೆ ಈ ಜಗತ್ತಿನಲ್ಲಿ, ಈ ಭೂಮಿಯ ಮೇಲೆ ಅಲ್ಲಿ ಮತ್ತೆ ಅವರು ಸ್ಪರ್ಧೆ ಮಾಡ್ಬೇಕು, ಅದಕ್ಕೆ ಸ್ಪರ್ಧೆ ಮಾಡ್ಬೇಕು, ಸಾಧನೆ ಮಾಡ್ಬೇಕು, ಸಾಧನೆ ಮಾಡಿ ಸ್ಪರ್ಧೆ ಮಾಡ್ಬೇಕು. ಆದರೆ ಈ ಜಗತ್ತಿನಲ್ಲಿ ಕೇವಲ ಒಂದೇ ಒಂದು ಕ್ಷೇತ್ರ ಇದೆ,
ಅದು ಕೇವಲ ಸಾಧನೆ ಮಾಡಿರುವಂತಹ ಎಲ್ಲರಿಗೂ ಅಲ್ಲಿ ಸೆಲೆಕ್ಷನ್ ಆಗುತ್ತೆ, ಪ್ರತಿಫಲ ಸಿಗ್ತದೆ. ಈಗ ಲೌಕಿಕದ ಕಾಂಪಿಟೇಷನ್ ಗಳಲ್ಲಿ, ಸ್ಪರ್ಧೆಗಳಲ್ಲಿ ಎಲ್ಲರೂ ಸಾಧನೆ ಮಾಡಿರ್ತಾರೆ, ಕೆಲವರು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ, ಪಾಯಿಂಟ್ ಮಾರ್ಕ್ಗಳಲ್ಲಿ ಕೆಲವೊಮ್ಮೆ ಹೋಗಿರ್ತದೆ, ಕೆಲವರು ಸೆಲೆಕ್ಷನ್ ಸ್ವಲ್ಪದರಲ್ಲೆಲ್ಲ ಹೋಗಿರ್ತದೆ. ಆದರೆ ಈ ಜಗತ್ತಿನಲ್ಲಿ ಸಾಧನೆ ಮಾಡಿರುವ ಎಲ್ಲರಿಗೂ ಸ್ಪರ್ಧೆ ಇಲ್ಲದೆಯೇ ಪ್ರತಿಫಲ ಜಯಶಾಲಿಯಾಗುವಂತಹ ಒಂದು ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಆಧ್ಯಾತ್ಮಿಕ ಕ್ಷೇತ್ರ ಮತ್ತು ಅದು ಇಷ್ಟಲಿಂಗ ಯೋಗ. ಇಷ್ಟಲಿಂಗ ಯೋಗದ ಸಾಧನೆ ಮಾಡಿರತಕ್ಕಂಥ ಎಲ್ಲರಿಗೂ ಕೂಡ ಪ್ರತಿಫಲ ಸಿಗುತ್ತೆ, ಎಲ್ಲರೂ ವಿನ್ ಆಗ್ತಾರೆ, ಎಲ್ಲರೂ ಜಯಶಾಲಿ ಆಗ್ತಾರೆ, ಎಲ್ಲರೂ ಸೆಲೆಕ್ಷನ್ ಆಗ್ತಾರೆ ಪರಮಾತ್ಮನ ಸನ್ನಿಧಿಗೆ. ಅದಕ್ಕಾಗಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಸ್ಪರ್ಧೆ ಸಲ್ಲದು, ಸ್ಪರ್ಧೆಯ ಅಗತ್ಯ ಇಲ್ಲ ಇದರಲ್ಲಿ. ಯಾಕೆಂದ್ರೆ ಇಲ್ಲಿ ಸಾಧನೆ ಮಾಡಿರುವ ಪ್ರತಿಯೊಬ್ಬರಿಗೂ ಫಲ ಸಿಗೋದ್ರಿಂದ ಸ್ಪರ್ಧೆ ಮಾಡೋ ಅಗತ್ಯನೇ ಇರ್ಲಿಲ್ಲ. ನಾನು ಚೆನ್ನಾಗ್ ಪ್ರವಚನ ಮಾಡ್ತೀನಿ, ನನ್ನ ಹತ್ರ ಬರ್ರಿ, ನೀವು ಚೆನ್ನಾಗ್ ಪ್ರವಚನ ಮಾಡ್ತೀರಿ, ನಿನ್ನ ಹತ್ರ ಬರ್ರಿ, ಅಥವಾ ನಾವು ಚೆನ್ನಾಗ್ ಲಿಂಗ ಹೇಳ್ಕೊಡ್ತೀವಿ, ನಮ್ಮ ಹತ್ರ ಬರ್ರಿ ಅಂತ ಈ ತರ ಹೇಳ್ತಕ್ಕಂತ ಅಗತ್ಯ ಬರೋದಿಲ್ಲ. ಅಥವಾ ಅವ್ರಿಗಿಂತ ನಾನ್ ಮಾಡ್ಬೇಕು, ನನಗಿಂತ ಅವ್ರು ಮಾಡ್ಬೇಕಂತ ಇಲ್ಲಿ ಎಲ್ಲರೂ ಮಾಡ್ಬೇಕು. ಗುರು ಬಸವಣ್ಣನವರ ಬಗ್ಗೆ ಸಹಸ್ರ ನಾಲಿಗೆಯಿಂದ ಕೊಂಡಾಡ್ಬೇಕು, ವಚನ ಸಾಹಿತ್ಯವನ್ನ ಸಹಸ್ರ ನಾಲಿಗೆಯಿಂದ ಹೇಳಬೇಕು, ವಚನ ಸಾಹಿತ್ಯದ ಬಗ್ಗೆ ಸಹಸ್ರ ಕೈಗಳಿಂದ ಬರಿಬೇಕು. ಆದ್ರೂ ಕೂಡ ನಮ್ಮ ಜನ್ಮದ ತುಂಬಾ ಅದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ, ಗುರು ಬಸವಣ್ಣವ್ರ ಗುಣಗಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಪರಮ ತತ್ವವನ್ನ, ಶರಣರು ತೋರಿಸಿರ್ತಕ್ಕಂಥ ಪರಮ ತತ್ವವನ್ನ ಎಷ್ಟೋ ಸಲ ಒಂದ್ ಜನ್ಮದಲ್ಲಿ ತಿಳ್ಕೊಳಿಕ್ ಸಾಧ್ಯ. ಹೀಗಾಗಿ ನಾವು ಅಲ್ಲಿ ಏನಾಗುತ್ತೆ ಗೊತ್ತಾ, ಸ್ಪರ್ಧೆಯಲ್ಲಿ ಒಂದು ಓಶೋ ಅಂತ ಒಬ್ಬ ದೊಡ್ಡ ಫಿಲಾಸಫರ್ ಬರ್ತಾರೆ, ಓಶೋ. ಅವ್ರು ಏನ್ ಹೇಳ್ತಾರೆ, ಒಬ್ಬ ವ್ಯಕ್ತಿ ವಿನೋದಕ್ಕಾಗಿ ಬಾಣ ಬಿಟ್ಟರೆ ಅವನ ಬಾಣ ಗುರಿಯನ್ನ ತಲುಪುತ್ತದೆ. ಇದು ತಾವು ತಮ್ಮ ಮಕ್ಕಳಿಗಾಗಿರ್ಬೋದು, ಅಥವಾ ಪರೀಕ್ಷೆ ಬರಿತಕ್ಕಂಥವರಿಗೆ, ಎಕ್ಸಾಮ್ ಅಲ್ಲಿ ಯಾವ್ದಾರ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಕ್ಕಂಥವ್ರಿಗೆ, ಅವರಿಗೆಲ್ಲ ಇವು ಹೇಳ್ತಕ್ಕಂಥ ಮಾತುಗಳು. ಒಬ್ಬ ವ್ಯಕ್ತಿ ವಿನೋದಕ್ಕಾಗಿ ಬಾಣ ಬಿಟ್ಟರೆ ಅವನ ಗುರಿ ತಲುಪುತ್ತದೆ. ಆ ಬಾಣ ಅಂತಕ್ಕಂಥದ್ದು ಗುರಿ ತಲುಪ್ತದಂತೆ. ಅಂದ್ರೆ ವಿನೋದಕ್ಕಾಗಿ ಅಂದ್ರೇನು, ಫನ್ಗೋಸ್ಕರ ನಾನು ಈಗ ಸುಮ್ನೆ ಬಾಣ ಬಿಡ್ಬೇಕು ಅಂತ ಬಾಣ ಬಿಟ್ರೆ, ಅಥವಾ ಈ ಬಂದೂಕು, ಪಿಸ್ತೂಲ್, ಗುರಿ ಎಲ್ಲ ಏನು ಗೇಮ್ಸ್ ಇರ್ತಾವಲ್ಲ, ಹಂಗ್ ಬಿಟ್ರೆ ಅವನ ಗುರಿ ತಲುಪ್ತದೆ. ಒಂದು ವೇಳೆ ಬೆಳ್ಳಿಯ ನಾಣ್ಯಕ್ಕಾಗಿ ಬಾಣ ಬಿಟ್ಟರೆ ಅವನ ಕೈ ನಡಗಲು ಆರಂಭಿಸುತ್ತದೆ. ಒಂದು ವೇಳೆ ಬಂಗಾರದ ನಾಣ್ಯಕ್ಕಾಗಿ ಬಾಣ ಬಿಟ್ಟರೆ ಗುರಿಗಳು ಎರಡಾಗಿ ಕಾಣಲ್ಪಡ್ತವೆ ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಏನು, ಸ್ವಾನಂದಕ್ಕಾಗಿ ಆ ಬಾಣ ಬಿಟ್ಟಾಗ ಅದು ಗುರಿ ತಲುಪ್ತದೆ. ಯಾವಾಗ ಸ್ಪರ್ಧೆ ಅನ್ನೋದು ಬರುತ್ತೋ, ನನಗಿಂತ ಅವ್ರು ಗೆಲ್ತಾರೇನೋ, ನನಗಿಂತ ಅವ್ರು ಹೆಚ್ಚು ಕೀರ್ತಿಶಾಲಿ ಆಗ್ತಾರೇನೋ ಅಂತಕ್ಕಂಥ ಭಾವನೆ ನಮ್ಮ ಒಳಗಡೆ ಬಂದ್ರೆ ಆ ಗುರಿ ಮುಟ್ಟೋದಿಲ್ಲ, ತನ್ನ ಬಾಣ ಮುಟ್ಟೋದಿಲ್ಲ. ಯಾಕಂದ್ರೆ ಅಲ್ಲಿ ಫಲದ ಆಕಾಂಕ್ಷೆ ಇರುತ್ತೆ. ನಾನು ಗುರಿ ಮುಟ್ಟಬೇಕು, ನಾನು ಬಹುಮಾನ ಪಡಬೇಕು, ನಾನ್ ವಿನ್ ಆಗ್ಬೇಕು, ನಾನ್ ಕೀರ್ತಿಶಾಲಿ ಆಗ್ಬೇಕು ಅಂತಕ್ಕಂಥ ಪ್ರತಿಫಲದ ಅಪೇಕ್ಷೆ ಇದ್ದಾಗ ಅಲ್ಲಿ ಗುರಿಗಳು ಎರಡಾಗಿ ಕಾಣ್ತವೆ, ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈಗ ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲಿ, ಧಾರ್ಮಿಕ ಜಗತ್ತಿನಲ್ಲಿ ಇಷ್ಟಲಿಂಗ ಯೋಗ ಮಾಡೋದ್ರಲ್ಲಿ ಪೂಜೆ, ಪ್ರಾರ್ಥನೆ, ಭಕ್ತಿ, ಇಲ್ಲಿ ನಮಗೆ ಸ್ಪರ್ಧೆ ಅಗತ್ಯ ಇಲ್ಲ, ಸ್ಪರ್ಧೆ ಮಾಡ್ಬೇಕಾಗಿಲ್ಲ. ಅವ್ರು ಅಷ್ಟು ಮಾಡ್ತಾರೆ, ನಾನು ಅವ್ರಿಗಿಂತ ಹೆಚ್ಚಿಗೆ ಮಾಡ್ಬೇಕು ಅನ್ನೋ ಭಾವನೆ ಅಗತ್ಯ ಇಲ್ಲ. ಹಂಗಾದಾಗ ಏನಾಗುತ್ತೆ, ನಮ್ಮ ಗುರಿ ನಾವು ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಾವು ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾವು ನಮ್ಮ ವಿನೋದಕ್ಕಾಗಿ, ಆನಂದಕ್ಕಾಗಿ, ಸ್ವ ಸಂತೋಷಕ್ಕಾಗಿ, ಆತ್ಮ ಸಂತೋಷಕ್ಕಾಗಿ ಸಾಧನೆ, ಪ್ರಾರ್ಥನೆ, ಪೂಜೆ, ಪ್ರವಚನ ಇವುಗಳನ್ನ ಮಾಡಿದ್ರೆ ನಿಜವಾದ ಸಂತೋಷ ಅಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಅಧ್ಯಾತ್ಮ ಜಗತ್ತು ನಮಗೆ ಹೇಳ್ಕೊಡ್ತದೆ. ಇದು ಒಂದೇ ಒಂದು ಕ್ಷೇತ್ರ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು. ಸ್ಪರ್ಧೆ ಇಲ್ಲದೆಯೇ ಸಾಧಿಸಿರುವಂತಹ ಎಲ್ಲರಿಗೂ ಪ್ರತಿಫಲ ಕೊಡುವಂತ ಕ್ಷೇತ್ರ ಅದು ಇಷ್ಟಲಿಂಗ ಯೋಗ ಅಂತಕ್ಕಂಥದ್ದು ನಮಗೆ ಇಲ್ಲಿ ಗುರು ಬಸವಣ್ಣವ್ರು ತಿಳಿಸ್ಕೊಡ್ತಾ ಇದ್ದಾರೆ. ನಾವು ನಿನ್ನೆ ದಿವಸ ಅಕ್ಕ ಮಹಾದೇವಿ ಅವರ ತಾಯಿಯವರ ಹತ್ರ ಹೋಗಿ, ಈ ಕೋಟಿ ರವಿ ಶಶಿಗಳಿಗೆ ಮೀಂಟಿದ ಪ್ರಭೆ ಬಂದು ನಾಟಿತ್ತು ಎನ್ನ ಕರದೊಳಗೆ ಅದ ಕಂಡು ದಾಂಟಿದೆನು ಭವದ ಗುಳಿಗಳನ್ನು ಅಂತಕ್ಕಂಥ ವಿಚಾರವನ್ನು ಅವರನ್ನು ತಿಳ್ಕೊಂಡಿದ್ವಿ. ಯಾವ ರೀತಿ ಸಾಧನೆ ಮಾಡ್ತಾ ನಾವು ಆ ಲಿಂಗ ಧ್ಯಾನ ಎನ್ನುವ ಒಂದು ವಿಶೇಷವಾದ ಕ್ರಿಯೆಯ ಮೂಲಕ ಸಮುದ್ರದ ತಳಕ್ಕೆ ಇಳಿಯುತ್ತೇವೆಯೋ ಅಲ್ಲಿ ಅಂತರಂಗದ ಅಮೂಲ್ಯ ನಿಧಿಯಾಗದ ಲಿಂಗದೇವನ ಸ್ವರೂಪವಾದ ಆತ್ಮ ಚೈತನ್ಯದ ದರ್ಶನ ನಮ್ಗಾಗ್ತದೆ ಅಂತಕ್ಕಂಥದ್ದು ಕೂಡ ನಾವು ನೋಡಿದೀವಿ. ಲಿಂಗದೇವರು ಎನ್ನುವಂಥದ್ದು
ಎನ್ನುವ ತತ್ವ ಅದು ಪರಮ ಸತ್ಯವಾದುದು. ಇದು ಜೀವಾತ್ಮನಲ್ಲಿ ಹಲವಾರು ಹಂತಗಳಲ್ಲಿ ಹಾಯ್ದು ಬಂದಿದೆ. ಸಾಧಕನ ಮನಸ್ಸಿಗೆ ಗ್ರಹಿಸಿಕೊಳ್ಳುವ ಶಕ್ತಿ ಸಾಮರ್ಥ್ಯ ಬಂದಾಗ ಪರಮ ಸತ್ಯವು ಅನುಭವಕ್ಕೆ ಬರುತ್ತೆ. ಹೀಗೆ ಸಾಮರ್ಥ್ಯ ಯಾರ್ಯಾರಲ್ಲಿ ಬರುತ್ತೋ ಅವ್ರು ಎಲ್ಲರಿಗೂ ಕೂಡ ಈ ಪರಮ ಸತ್ಯದ ಅನುಭವ ಆಗ್ತದೆ. ಅದಕ್ಕಾಗಿ ಇಲ್ಲಿ ಕಾಂಪಿಟೇಷನ್ ಆಗತ್ತೆ ಇಲ್ಲ, ಸ್ಪರ್ಧೆ ಆಗತ್ತೆ ಇಲ್ಲ. ಯಾರ್ಯಾರು ಈ ಬೇರೆ ಎಕ್ಸಾಮ್ಗಳಲ್ಲಿ ಕಾಂಪಿಟೇಷನ್ ಮಾಡ್ಬೇಕಾಗುತ್ತೆ, ನಾನ್ ಹೆಚ್ಚು ಪಡಿಬೇಕು, ನಾನ್ ಹೆಚ್ಚು ಮಾರ್ಕ್ಸ್ ಪಡಿಬೇಕು ಅಂತಕ್ಕಂಥ ಹಂಬಲ ಇರ್ಲೇಬೇಕು. ಆದ್ರೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಅದರ ಅಗತ್ಯ ಇಲ್ಲ. ನಮ್ ಮನಸ್ಸು ಆ ಸ್ಪರ್ಧೆ ಮಾಡ್ಲಿಕ್ಕೆ ಹೋಗಿ ನಮ್ಮ ಮನಸ್ಸನ್ನ ನಾವು ವಿಫಲಗೊಳಿಸ್ತಕ್ಕಂಥ ಅಗತ್ಯ ಬರೋದಿಲ್ಲ. ನಾವು ಸ್ವಾನಂದಕ್ಕಾಗಿ ಇದನ್ನ ಮಾಡ್ಬೇಕು. ಸಾಧಕನ ಮನಸ್ಸಿಗೆ ಗ್ರಹಿಸಿಕೊಳ್ಳುವ ಶಕ್ತಿ ಸಾಮರ್ಥ್ಯ ಬಂದಾಗ ಪರಮ ಸತ್ಯವು ಅನುಭವಕ್ಕೆ ಬರುತ್ತದೆ. ಆ ಗ್ರಹಿಕೆಯ ಶಕ್ತಿಯನ್ನು ಪಡೆದುಕೊಂಡು ಕೋಟಿ ರವಿ ಶಶಿಗಳಿಗೆ ಮೀಟಿದ ಪ್ರಭೆಯನ್ನು ತಮ್ಮ ಕರಸ್ಥಲದಲ್ಲಿ, ಮನಸ್ಥಲದಲ್ಲಿ, ಭಾವಸ್ಥಲದಲ್ಲಿ ಕಂಡುಕೊಳ್ಳುವುದೇ ಇಷ್ಟಲಿಂಗ ಯೋಗದ ಗುರಿ. ಇಂಥ ಆನಂದ ಪಡೆಯುವ ದಾರಿಯನ್ನು ಸರ್ವಜ್ಞ ಕವಿ ಕೂಡ ಹೇಳಿದ್ದಾರೆ. ಅದನ್ನ ನಿನ್ನೆ ದಿವಸ ಹೇಳಿದ್ರು. ಧ್ಯಾನದ ಹೊಸಬತ್ತಿ, ಮೌನದ ತಿಳಿದುಪ್ಪ, ಸ್ವಾನುಭಾವ ಉರಿಯುವ ಬೆಳಕಿನ ಜ್ಯೋತಿಯಂ, ಅಜ್ಞಾನದ ಕೆಡಗು ಸರ್ವಜ್ಞ. ನಾವು ಕೇವಲ ಬಹಿರಂಗದಲ್ಲಿ ಮೌನ ಆಗೋದಲ್ಲ. ಇಲ್ಲಿ ಧ್ಯಾನದ ಹೊಸಬತ್ತಿ, ಮೌನದ ತಿಳಿದುಪ್ಪ ಅಂತಂದ್ರೆ ಬಹಿರಂಗದಲ್ಲಿ ಮೌನ ಆಚರಣೆ ಮಾಡೋದಲ್ಲ. ನಾನು ಒಂದ್ಸಲ ಕೂಡಲ ಸಂಗಮದಲ್ಲಿ ಹೋಗಿ ಎಲ್ಲರೂ ಮೌನ ಆಚರಣೆ ಅಂತಾರೆ ನೋಡಿ. 2007ನೇ ಇಸ್ವಿಲಿ, ಇಂದಿಗೆ 19 ವರ್ಷಗಳ ಹಿಂದೆ ಬಹುಶಃ ಒಂದ್ಸಲ ಕೂಡಲ ಸಂಗಮಕ್ಕೆ ಹೋಗಿ ನಾನು ಅಲ್ಲಿ ಒಂದು ವಾರ ಮೌನ ಆಚರಣೆ ಮಾಡ್ಬೇಕು. ಆಗಿನ ಕಾಲದಲ್ಲಿ ಎಲ್ಲರೂ ಮೌನ ಅಂತ ಬಹಳ ಅಂತಿದ್ರು. ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ವಾರ ಮೌನ ಆಚರಣೆ ಮಾಡ್ಲಿಕ್ಕೆ ಹೋಗಿದ್ದೆ. ಕೂಡಲ ಸಂಗಮದಲ್ಲಿ ತ್ರಿಕಾಲ ಲಿಂಗಾರ್ಚನೆ, 2 ಹೊತ್ತು ಸ್ನಾನ, 3 ಹೊತ್ತು ಇಷ್ಟಲಿಂಗ ಪೂಜೆ, 1 ಹೊತ್ತು ಪ್ರಸಾದ ಮಾಡಿ ಮೌನ ಮಾಡೋಣ ಒಂದು ವಾರ ಅಂತ ಅನ್ಕೊಂಡೆ. ಆದ್ರೆ ಅದಕ್ಕೆಲ್ಲ ಸಾಕಷ್ಟು ಟ್ರೈನಿಂಗು ಎಲ್ಲ ಬೇಕು. ಆದ್ರೆ ನಾವು ಮೌನವಾದೊಡನೆ ಅಂತರಂಗದಲ್ಲಿ ಸಾವಿರಾರು ಮಾತುಗಳು ಆರಂಭ ಹೋಗ್ತವೆ. ಅದಕ್ಕಾಗಿ ನಾವು ಬಹಿರಂಗದಲ್ಲಿ ಮೌನವಾಗುವುದರ ಜೊತೆಗೆ ಅಂತರಂಗವೂ ಕೂಡ ಸಂಕಲ್ಪ ವಿಕಲ್ಪಗಳಿಂದ ಮೌನವಾಗಬೇಕು. ಅದು ನಿಜವಾದ ಮೌನ. ಅದು ಮೌನದ ತಿಳಿದುಪ್ಪ ಅಂದ್ರೆ ಆ ಮೌನ. ಅಂತರಂಗದಲ್ಲಿ ಸಂಕಲ್ಪ ವಿಕಲ್ಪಗಳಿಂದ ಮೌನ ಆಗ್ಬೇಕು. ಈಗ ಬಾಯಿ ಮುಚ್ಕೊಂಡು ಮೌನ ಆದ ತಕ್ಷಣನೇ ಮನಸ್ಸು ಸುಮ್ಮನೆ ಇರ್ಬೇಕಲ್ಲ. ಮನಸ್ಸಿನಲ್ಲಿ ಸಾವಿರ ಮಾತಾಡ್ಲಿಕ್ಕೆ ಹೋಗುತ್ತೆ. ಬಾಯಿ ಮುಚ್ಕೊಂಡು ಮೌನ ಆಗ್ಬಿಟ್ರೆ ಮಾತು ಮೌನ ಆದ್ರೆ ಮನಸ್ಸು 100 ಮಾತುಗಳು ಆಡ್ಲಿಕ್ಕೆ ಶುರು ಮಾಡುತ್ತೆ. ಅದು ಕೂಡ ಆಗ್ಬಾರ್ದು. ಸಂಕಲ್ಪ ವಿಕಲ್ಪ ಗುರು ಬಸವಣ್ಣನವರ ಬಗ್ಗೆ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರು ಏನು ಒಂದು 52 ಗುಣಗಳ 52 ಗುಣಗಳನ್ನು ಶ್ರೀಗಂಧ, 52 ಅಂದ್ರೆ ಒಂದ್ ಕಡೆ ಶ್ರೀಗಂಧನ ಅಂತ ಪರಿಮಳದ ಗುಣಗಳನ್ನು ಹೇಳುವಾಗ ಅವ್ರು ಹೇಳ್ತಾರಲ್ಲ, ಸಂಕಲ್ಪ ವಿಕಲ್ಪವ ಮಾಡುವವನಲ್ಲ ಗುರು ಬಸವಣ್ಣನವರು. ಸಂಕಲ್ಪ ವಿಕಲ್ಪಗಳನ್ನ ಮಾಡುವಂತವರಲ್ಲ. ಅದರಿಂದ ಕೂಡ ಅವ್ರು ಮೌನ ವಹಿಸಿದ್ರೆ ಸಂಕಲ್ಪ ವಿಕಲ್ಪಗಳಿಂದಲೂ ಕೂಡ ಅವರ ಮನಸ್ಸು ಮೌನವಾಗ್ತಿತ್ತು ಅಂತಕ್ಕಂಥದನ್ನ ಅಲ್ಲಿ ಅಕ್ಮಹಾದೇವಿ. ಹಾಗೆ ನಾವು ಸಂಕಲ್ಪ ವಿಕಲ್ಪದಿಂದ ಮೌನ ಹೊಂದ್ಬೇಕು. ಅಂಥ ಮೌನವೆಂಬ ತಿಳಿದುಪ್ಪದಲ್ಲಿ ಧ್ಯಾನವೆಂಬ ಹೊಸಬತ್ತಿ ಇಟ್ಟಾಗ ಸ್ವಾನುಭಾವ, ಸ್ವಾನಂದ, ಸುಜ್ಞಾನಗಳು ಅಂತರಂಗದಿಂದ ನಮಗೆ ಹೊರಗೆ ಚಿಮ್ಮಲಿಕ್ಕೆ ಆರಂಭವಾಗ್ತದೆ. ಆವಾಗ ಆ ವ್ಯಕ್ತಿಯ ಮುಖದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಳೆ ಇರ್ತದೆ. ಅಂತಹ ವ್ಯಕ್ತಿಯ ಕಣ್ಣಿನಲ್ಲಿ ಒಂದು ದಿವ್ಯವಾದ ತೇಜಸ್ ಇರ್ತದೆ. ಅಂಥವ್ರ ಮುಖ ನೋಡಿದ್ರೇನೆ ಒಂದು ರೀತಿ ಪೂಜ್ಯ ಭಾವನೆ ಎಲ್ಲರಲ್ಲೂ ಮೂಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಮನಸ್ಸನ್ನ ಮೌನಗೊಳಿಸ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ನಮ್ಮ ಕಣ್ಣು ಎಲ್ಲವನ್ನು ನೋಡಬಲ್ಲದು. ಅದು ತನ್ನನ್ನು ತಾನು ನೋಡಲಾರದು. ತನ್ನನ್ನು ತಾನು ನೋಡಲಿಕ್ಕೆ ಕನ್ನಡಿ ಬೇಕು. ಆತ್ಮ ಎಲ್ಲವನ್ನೂ ತಿಳಿಯಬಲ್ಲದು. ಆತ್ಮಕ್ಕೂ ಎಲ್ಲವನ್ನೂ ತಿಳಿತಕ್ಕಂಥ ಶಕ್ತಿ ಇದೆ. ಆದರೆ ಅದು ಪರಮಾತ್ಮನ ಸ್ವರೂಪವೇ ಒಂದು ಭಾಗವೇ ಒಂದು ಕಣವೇ ಆಗಿರೋದ್ರಿಂದ ಅಂತಹ ಆತ್ಮಕ್ಕೆ ಎಲ್ಲವನ್ನೂ ತಿಳಿಯುವಂತ ಶಕ್ತಿ ಇರ್ತದೆ. ಆದ್ರೆ ಈ ಜೀವಾತ್ಮನಲ್ಲಿ ಬಂಧಿಯಾಗಿರ್ತಕ್ಕಂತಹ ತನ್ನನ್ನು ತಾನು ತಿಳಿಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಈ ಕಣ್ಣು ಎಲ್ಲವನ್ನೂ ನೋಡಬಲ್ಲದು, ತನ್ನನ್ನು ತಾನು ನೋಡಲಾರದು. ತನ್ನನ್ನು ತಾನು ನೋಡಲು ಕನ್ನಡಿ ಬೇಕು. ಆತ್ಮವು ಎಲ್ಲವನ್ನೂ ತಿಳಿಯಬಲ್ಲದು, ತನ್ನನ್ನು ತಾನು ತಿಳಿಯಲಾರದು. ತನ್ನನ್ನು ತಾನು ತಿಳಿಯಲಿಕ್ಕಾಗಿಯೇ ಇಷ್ಟಲಿಂಗ ದರ್ಪಣ ಬೇಕು ಎಂದು ನಮಗೆ ಪೂಜ್ಯ ಶ್ರೀ ಅಪ್ಪಾಜಿಯವರು ಎಷ್ಟೋ ಸಲ ಅವ್ರ ಪ್ರವಚನಗಳಲ್ಲಿ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಕನ್ನಡಿಯ ಮುಂದೆ ನಿಂತು ಕನ್ನಡಿ ಮುಂದೆ ನಿಂತು ನಾವು ಕಣ್ಣು ಮುಚ್ಕೊಂಡ್ರೆ ನಮ್ಮ ರೂಪ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಇಷ್ಟಲಿಂಗ ದರ್ಪಣ ಕೈಯಲ್ಲಿದ್ದು ಲಿಂಗದೇವನಲ್ಲಿ ನಂಬಿಕೆ, ಅವನ ಕಾರುಣ್ಯದ ಮಹಿಮೆ ಅರಿಯದಿದ್ದರೆ
ಮನದಲ್ಲಿ ಭಕ್ತಿ ಹುಟ್ಟದಿದ್ದರೆ, ನಾವು ಮಾಡುವ ಪೂಜೆಯಲ್ಲಿ ನಮಗೆ ಒಲವಿಲ್ಲದಿದ್ದರೆ, ನಿಷ್ಠೆ ಇಲ್ಲದಿದ್ದರೆ ಅಂತಹ ಇಷ್ಟಲಿಂಗ ಯೋಗ ನಮಗೆ ಫಲ ಕೊಡೋದಿಲ್ಲ. ಅದಕ್ಕಾಗಿ ಆ ನಿಷ್ಠೆ, ಭಕ್ತಿ, ಪೂಜೆ, ಶ್ರದ್ಧೆ ಅಂತಕ್ಕಂಥವು ಏನಿದಾವಲ್ಲ, ಇವೆಲ್ಲವೂ ಕೂಡ ಇಷ್ಟಲಿಂಗ ಪೂಜೆ ಫಲ ಕೊಡಬೇಕಂದ್ರೆ ಇವು ಬಹಳ ಮುಖ್ಯವಾಗಿ ಬೇಕಾಗಿರ್ತದೆ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಗುರು ಬಸವಣ್ಣವ್ರು ತಮ್ಮ ವಚನದಲ್ಲಿ, ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ, ಆ ಪೂಜೆಯು ಆ ಮಾಟವು ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ, ಅಪ್ಪಿದರೆ ಸುಖವಿಲ್ಲ, ಮೆಲಿದರೆ ರುಚಿ ಇಲ್ಲ, ಲಿಂಗದೇವ ನಿಜವಿಲ್ಲದವನ ಭಕ್ತಿ. ಈಗ ನಾನು ಇಷ್ಟಲಿಂಗ ಯೋಗದ ಬಗ್ಗೆ ಇಷ್ಟೊಂದು ಎಲ್ಲ ಹೇಳಿದ್ಮೇಲೆ ಇದನ್ನ ಬರೀ ಕೇಳಿ ಸುಮ್ಮನೆ ಆದ್ರೆ ಹೆಂಗೆ ಅಂತಂದ್ರೆ ಅದು ಚಿತ್ರದ ಕಬ್ಬು ನೋಡ್ದಂಗೆ, ಚಿತ್ರದಲ್ಲಿ ಇರ್ತಕ್ಕಂಥ ಕಬ್ಬು ನೋಡ್ದಂಗೆ ಅಂತ. ಅದಕ್ಕಾಗಿ ನಾವು ಪ್ರತಿಯೊಬ್ಬರು ನಾವು ದಿನನಿತ್ಯ, ಅದರಲ್ಲೂ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಇಂಥ ಒಂದು ಭಕ್ತಿಯನ್ನ ಮಾಡಿ ನಾವು ಸ್ವತಃ ಇಷ್ಟಲಿಂಗ ಪೂಜೆ ಮಾಡಿ ಅದನ್ನ ಅನುಭವಿಸ್ಬೇಕು ಎನ್ನುವಂಥದ್ದು. ಈಗ ನಾನು ಈ ಮಾತುಗಳನ್ನ ತಾವೆಲ್ಲರೂ ಈ ನಮ್ಮ ಅನುಭವದ ಅಡಿಯ ಕಾರ್ಯಕ್ರಮದಲ್ಲಿರೋರು ಎಲ್ಲರೂ ಹೆಚ್ಚಿನ ಜನರು ತಾವು ಮಾಡ್ತೀರಿ ಇಷ್ಟಲಿಂಗ ಪೂಜೆ. ಮತ್ತೀಗ ನಾನು ಹೇಳ್ತಾ ಇರೋದು ಇಲ್ಲಿರೋರಿಗೆ ಅಷ್ಟೇನೆ ಅಲ್ಲ, ಇದು ಕಾರ್ಯಕ್ರಮ ರೆಕಾರ್ಡಿಂಗ್ ಆಗುತ್ತೆ, ಯೂಟ್ಯೂಬ್ ಅಲ್ಲಿ ಹಾಕ್ತಿವಲ್ಲ, ಯಾರಾದ್ರೂ ಮತ್ತೆ ನೋಡ್ಕೊಳ್ಳೋರಿಗೆ, ಇದನ್ನು ನೋಡೋರಿಗೆ, ಮುಂದಿನ ದಿನಗಳಲ್ಲೂ ಇದನ್ನ ಕಾರ್ಯಕ್ರಮ ವೀಕ್ಷಿಸುವವರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ಮಾತನ್ನ. ಅದಕ್ಕಾಗಿ ನಾವು ಒಲವಿಲ್ಲದ ಪೂಜೆ, ಸ್ನೇಹವಿಲ್ಲದ ಮಾಟ, ನೇಹ ಅಂದ್ರೆ ಪ್ರೀತಿ, ಭಕ್ತಿ, ಅದು ಇಲ್ಲದೆ ಇರ್ತಕ್ಕಂಥ ಮಾಟ ನಾವು ಅದು ಫಲ ಕೊಡಲಾರದು. ಅದು ಚಿತ್ರದ ಕಬ್ಬಿನಂತೆ, ಚಿತ್ರದ ರೂಪದಂತೆ. ಈಗ ನಮ್ ಚಿಕ್ಕ ಮಕ್ಕಳನ್ನ ನಾವು ಅಪ್ಪಿಕೊಂಡು ಸುಖ ಪಡಬೇಕು ಅಂತಂದ್ರೆ ಆ ಮಕ್ಕಳನ್ನೇ ಅಪ್ಕೊಂಡ್ರೆ ಸುಖ ಆಗುತ್ತೆ, ಚಿತ್ರದಲ್ಲಿರುವ ಮಗುವನ್ನ ಅಪ್ಕೊಂಡ್ರೆ ಸುಖ ಸಿಗೋದಿಲ್ಲ. ಅದೇ ರೀತಿ ಅದು ಚಿತ್ರದ ಕಬ್ಬು ಕಾಣಿರಣ್ಣ, ಚಿತ್ರದ ರೂಹು ಕಾಣಿರಣ್ಣ, ಮೆಲಿದಡೆ ಸುಖವಿಲ್ಲ, ಮೆಲಿದರೆ ರುಚಿ ಇಲ್ಲ, ಅಪ್ಪಿದರೆ ಸುಖವಿಲ್ಲ, ಲಿಂಗದೇವ ನಿಜವಿಲ್ಲದವನ ಭಕ್ತಿ, ನಿಜ ಇಲ್ಲದವನ ಭಕ್ತಿ ಈ ರೀತಿ ಆಗುತ್ತದೆ. ಅದಕ್ಕಾಗಿ ಚಿತ್ರದಲ್ಲಿ ಇರ್ತಕ್ಕಂಥ ಕಬ್ಬು ಎಷ್ಟೇ ದಪ್ಪ ಆಕರ್ಷಕವಾಗಿದ್ರೆ ಏನ್ ಪ್ರಯೋಜನ ಇಲ್ಲ, ಅದರಲ್ಲಿ ರಸ ಇರೋದಿಲ್ಲ. ಅದೇ ರೀತಿ ಅಂತರಂಗದಲ್ಲಿ ಭಕ್ತಿಯ ರಸವಿದ್ದಾಗ ಮಾತ್ರ ಲಿಂಗದೇವನ ಕರುಣೆಯ ರುಚಿ ನಮಗೆ ಗೊತ್ತಾಗ್ತದೆ. ಅದಕ್ಕಾಗಿ ಇಲ್ಲಿ ಅವ್ರು ಈಗ ನಾವು ಮೊದಲಿಗೆ ಪ್ರಶ್ನೆ ಕೇಳಿದ್ವಲ್ಲ ಗುರು ಸಿದ್ದರಾಮೇಶ್ವರಿಗೆ, ಇಲ್ಲಿ ಪರುಷ ಸೋಂಕಿದ ಬಳಿಕ ಕಾರ್ಬೋನ್ನದ ಕೇಡು ನೋಡಿರಯ್ಯ, ಸೋಂಕಿದ ಬಳಿಕವೂ ಕೂಡ ಕಾರ್ಬೋನ್ನ ಅಲ್ಲಿ ಕಬ್ಬಿಣ ಹಣ್ಣಾಗ್ತಾ ಇಲ್ಲ, ಜ್ಯೋತಿ ಸೋಂಕಿದ ಬಳಿಕ ತಮ್ಮಂದದ ಕೇಡು ನೋಡಯ್ಯ, ದೀಪ ಹಚ್ಚಿದ ಬಳಿಕವೂ ಕೂಡ ಇಲ್ಲಿ ಕತ್ತಲೆ ಓಡಿ ಹೋಗ್ತಾ ಇಲ್ಲ. ಹೀಗೆಲ್ಲ ಇಲ್ಲಿ ಇವತ್ತಿನ ಈ 12ನೇ ಶತಮಾನದ ಇಲ್ಲಿಯವರೆಗೆ ಈ ಲಿಂಗಾಯತ ಧರ್ಮದ ಪರಿಸ್ಥಿತಿ ಹೀಗೇಕಾಗಿದೆ ಅಂತ ನಾವು ಕೇಳಿದಾಗ ಅಲ್ಲಿ ನಮಗೆ ಗುರು ಬಸವಣ್ಣವ್ರು ಹೇಳಿದ್ರಲ್ಲ, ಆ ಪೂಜೆಯೇ ಕೇಡು ಅಂತ ಹೇಳಿದ್ರು. ಲಿಂಗದೇವನ ಮನಮುಟ್ಟಿ ಪೂಜಿಸಿ ಕರ್ಮ ಹರಿಯದಡ, ಪೂಜೆಯೇ ಕೇಡು ಅಂತ ಹೇಳಿದ್ರು. ಯಾವಾಗ ಆಗುತ್ತೆ ಆ ಪೂಜೆ ಹಂಗೆ ಕೇಡು ಅಂತಂದ್ರೆ ಅವ್ರು ಹೇಳ್ತಾರೆ, ಇಷ್ಟಲಿಂಗಗಳು ಇವತ್ತಿನ ಕಾಲದಲ್ಲಿ ಅನೇಕರ ಕೈಯಲ್ಲಿ, ಅನೇಕ ನಮ್ಮ ಲಿಂಗವಂತರ ಅನ್ಸ್ಕೊಂಡ್ರ ಕೈಯಲ್ಲಿ ಹೆಂಗಾಗಿವೆ ಅಂದ್ರೆ, ಅಲ್ಲಿ ಮಂಗನ ಕೈಯಲ್ಲಿ ಮಾಣಿಕ್ಯ ಬಿದ್ದು ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು, ನಮ್ಮ ಲಿಂಗದೇವನ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು. ಇಷ್ಟಲಿಂಗ ಮೊಟ್ಟ ಮೊದಲಿಗೆ ಅದು ದೀಕ್ಷೆಯ ಮೂಲಕ ನಮಗೆ ಪ್ರಾಪ್ತಿ ಆಗ್ತದೆ. ಇಷ್ಟಲಿಂಗ ದೀಕ್ಷೆ ಪಡೆದ ಮೇಲೆ ಅದರ ಬಗ್ಗೆ ಅರಿಬೇಕು, ತಿಳ್ಕೊಳ್ಬೇಕು. ಈ ಕರಸ್ಥಲದನುವ ಒಂದು ಮಾಡಿಕೊಂಡಿಪ್ಪ ಭೇದವ ಸಂಗನ ಬಸವಣ್ಣ ಬಲ್ಲ ಬೆಸಗೊಂಬ ಬಾರ ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು ಸಿದ್ದರಾಮೇಶ್ವರರನ್ನು ಅನುಭವ ಮಂಟಪಕ್ಕೆ ಅಲ್ಲಮ ಪ್ರಭುದೇವರು ಕರೆತಂದು ಅಲ್ಲಿ ಇಷ್ಟಲಿಂಗದ ಮಹಿಮೆಯನ್ನ ಅವರಿಗೆ ಹೇಳ್ಕೊಡ್ತಾರೆ. ಆಮೇಲೆ ಇಲ್ಲಿ ದೀಕ್ಷೆ ಕೊಡೋರು ಕೂಡ ಅಷ್ಟೇ. ಇಲ್ಲಿ ನಾನು ಒಂದು ಪಾಯಿಂಟ್ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಗುಹೇಶ್ವರ ಲಿಂಗದಲ್ಲಿ ಚಂದಯ್ಯಂಗೆ ಲಿಂಗದ ನಿಜವ ತಿಳುಹ ಸಂಗನ ಬಸವಣ್ಣ ಅಂತ ಹೇಳ್ತಾರೆ. ಅಲ್ಲಿ ಲಿಂಗದ ನಿಜವ ತಿಳುಹ ಅಂತ ಹೇಳ್ತಾರೆ. ಅಂದ್ರೆ ಒಂದ್ಸಲ ಒಬ್ಬರಿಗೆ ಇಷ್ಟಲಿಂಗ ದೀಕ್ಷೆ ಕೊಡ್ಬೇಕಂದ್ರೆ ಅದ್ರ ಬಗ್ಗೆ ತಿಳಿ ಹೇಳ್ಬಿಟ್ಟು ಕೊಡ್ಬೇಕು. ಒಂದು ಶಿಬಿರ ಮಾಡ್ಬೇಕು. ಅದಕ್ಕಾಗಿ ಒಂದು 3 ದಿನದ ಶಿಬಿರ ಮಾಡಿ ಅದ್ರೊಳಗಡೆ ಇಷ್ಟಲಿಂಗದ ಪೂಜೆ, ಅದ್ರ ಮಹಿಮೆ ಇದೆಲ್ಲವನ್ನ ತಿಳಿಸ್ಕೊಟ್ಟು ಅವಾಗ ಅವರಿಗೆ ದೀಕ್ಷೆಯನ್ನ ಕೊಡ್ಬೇಕು. ಸುಮ್ನೆ ಇವತ್ ಬಂದ ತಕ್ಷಣ ಎಲ್ಲರಿಗೂ ಇಷ್ಟಲಿಂಗ ದೀಕ್ಷೆ ಕೊಟ್ಬಿಟ್ರೆ ಅವ್ರ ಮನೆಗೆ ಹೋದ್ಮೇಲೆ ಅದ್ರ ಮಹತ್ವ ಅರಿಯೋದಿಲ್ಲ. ಅವಾಗ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಇಷ್ಟಲಿಂಗ ದೀಕ್ಷೆ ಕೊಡೋದಕ್ಕಿಂತ ಮುಂಚೆ ಇದರ ನೆಲೆಕಲೆಗಳು, ಇದನ್ನ ಪೂಜೆ ಮಾಡೋ ರೀತಿ, ಇದರ ಭಕ್ತಿ, ರೀತಿ, ನೀತಿ ಎಲ್ಲವನ್ನ ತೋರ್ಸ್ಕೊಟ್ಟು ದೀಕ್ಷೆ ಕೊಟ್ರೆ ಆ ವ್ಯಕ್ತಿ ತನ್ನ ಇಷ್ಟಲಿಂಗವನ್ನ ಬಹುದಿನ ಹಂಗೆ ಉಳಿಸ್ಕೊಳ್ತಾನೆ, ನಿಷ್ಠೆ ಉಳಿಸ್ಕೊಳ್ತಾನೆ. ಇಲ್ಲಾಂದ್ರೆ ಅವ ಏನಾಗುತ್ತೆ, ಮಂಗನ ಕೈಯ ಮಾಣಿಕ್ಯದಂತೆ, ಅಂಧಕನ ಕೈಯಲ್ಲಿರುವ ದರ್ಪಣದಂತೆ, ಹಂದೆಯ ಕೈಯಲ್ಲಿರುವ ಚಂದ್ರಾಯುಧವಿದ್ದು ಫಲವೇನು, ನಮ್ಮ ಲಿಂಗದೇವನ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು. ಹಾಗೆ 12ನೇ ಶತಮಾನದಲ್ಲಿಯೂ ಕೂಡ ಅನೇಕ ಜನ ಇಷ್ಟಲಿಂಗ ದೀಕ್ಷೆ ತಗೊಂಡಿರ್ಬೇಕು. ತಗೊಂಡಿದ್ಮೇಲೂ ಕೂಡ ಅವ್ರ ಅನುಭವ ಮಂಟಪಕ್ಕೆ ಬರದೇನೆ
ಶರಣರ ಸಂಘದಲ್ಲಿ ಬೆರೆದೇನೆ, ಇದ್ರ ಬಗ್ಗೆ ತಿಳ್ಕೊಳ್ಳಾರ್ದೇನೆ ಮತ್ತೆ ಈ ಮಿಕ್ಸಪ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ವೀರಶೈವರು ಈ ಒಂದು ಧರ್ಮಕ್ಕೆ ಬಂದ್ರು. ಧರ್ಮಕ್ಕೆ ಬಂದ್ಬಿಟ್ಟು ಇಲ್ಲಿ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡ್ರು, ತಿಳ್ಕೊಂಡ್ರು. ಆದ್ರೆ ಇಷ್ಟಲಿಂಗ ಮಾಡೋದ್ರ ಜೊತೆ ಪೂಜೆ ಮಾಡೋದ್ರ ಜೊತೆಗೆ ಮತ್ತ ತಮ್ಮ ಹಿಂದಿನ ಆಚರಣೆಗಳನ್ನು ಅವ್ರು ಯಾವ್ದು ಬಿಡ್ಲಿಕ್ಕೆ ಹೋಗ್ಲಿಲ್ಲ. ಅದಕ್ಕಾಗಿ ಅವರಿಗೆ ಇಷ್ಟಲಿಂಗ ಫಲ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವರು ತಮ್ಮ ಮೂಲ ಆಚರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ನಿಯಮಕ್ಕೆ ಈ ಎಲ್ಲ ನಾವು ಬೇರೆಯವ್ರ ಮನೆಗೆ ಪ್ರಸಾದಕ್ಕೆ ಹೋಗ್ಲಿಕ್ ಬೇಕು ಲಿಂಗ. ನಾವು ಚಿಕ್ಕವರಿರುವಾಗೆಲ್ಲ ನಮ್ಮ ಕೆಲವರು ಸ್ನೇಹಿತರಿದ್ರು, ಅವರಿಗೆ ನಮ್ಮ ಐನೋರ್ ಇರ್ತಾರಲ್ಲ, ಅವರಿಗೆ ಪ್ರಸಾದಕ್ಕೆ ಕರಿತಿದ್ರು ಮನೆಗಳಲ್ಲೆಲ್ಲ. ಪ್ರಸಾದಕ್ಕೆ ಕರಿದಾಗ ಅವ್ರೇನ್ ಮಾಡ್ತಿದ್ರು, ಅವರು ಕರಡಿಗೆನೆ ಬರೀ ಖಾಲಿ ಕರಡಿಗೆ ಹಾಕೊಂಡು ಹೋಗ್ತಾ ಇದ್ರು, ಒಳಗಡೆ ಲಿಂಗನೇ ಇರ್ತಾ ಇರ್ಲಿಲ್ಲ. ಖಾಲಿ ಕರಡಿಗೆ ಹಾಕೊಂಡು ಪ್ರಸಾದ ಮಾಡ್ಬರೋದು, ಅಥವಾ ಒಬ್ಬರು ಲಿಂಗ ಒಬ್ಬರು ಇಸ್ಕೊಂಡ್ ಹೋಗಿ ಆಮೇಲೆ ಪ್ರಸಾದ ಮಾಡ್ಬಂದು ಮತ್ತ ಅವ್ರವ್ರಿಗೆ ಹಿಂಗೆಲ್ಲಾ ಮಾಡ್ತಿದ್ರು. ಅಂದ್ರೆ ಅದ್ರ ಅರ್ಥ ಅದ್ರ ಬಗ್ಗೆ ಮಹಿಮೆನೇ ಗೊತ್ತಿರಲ್ಲ, ಸುಮ್ಮನೆ ಧರಿಸ್ಕೊಂಡಿರ್ತಾರೆ. ಅದಕ್ಕಾಗಿ ನಮ್ಮ ಲಿಂಗದೇವನ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಅರಿತು ಆಚರಿಸಬೇಕು, ಅರಿತು ಪೂಜಿಸಬೇಕು. ಇಷ್ಟಲಿಂಗದ ಮಹತ್ವವನ್ನು ಅರಿತು ಭಕ್ತಿಯಿಂದ ಅರ್ಚಿಸದಿದ್ದರೆ ಅದು ಮಂಗನ ಕೈಯಲ್ಲಿರುವ ಮಾಣಿಕ್ಯದಂತಾಗುತ್ತದೆ, ಕುರುಡನ ಕೈಯಲ್ಲಿರುವ ಕನ್ನಡಿಗೆ ಸಮ ಆಗುತ್ತದೆ, ಅದು ಹೇಡಿಯ ಕೈಯಲ್ಲಿರ್ತಕ್ಕಂಥ ಆಯುಧಕ್ಕೆ ಸಮ ಆಗ್ತದೆ. ಅದಕ್ಕಾಗಿ ಅನೇಕ ಜನ ಲಿಂಗಾಯತರೆನಿಸಿಕೊಂಡವರ ಕೈಯಲ್ಲಿ ಈಗ ಇವತ್ತಿನ ಕಾಲದಲ್ಲಿ ಏನಾಗಿವೆ, ಅವು ಮಂಗನ ಕೈಯಲ್ಲಿರುವ ಮಾಣಿಕ್ಯ, ಅಂಧಕನ ಕೈಯಲ್ಲಿರುವ ದರ್ಪಣ, ಹೇಡಿಯ ಕೈಯಲ್ಲಿರ್ತಕ್ಕಂಥ ಆಯುಧದಂತೆ ಅವು ಆಗಿವೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ತಾವು ಈ ಪ್ರವಚನದಲ್ಲಿ ಕೇಳಿರ್ಬೋದು, ಅಪ್ಪಾಜಿ ಹೇಳ್ತಿದ್ರಿ, ಈ ಒಂದು ಕಥೆಯನ್ನು ಹೇಳ್ತಿದ್ರು. ನಾನು ಹೆಚ್ಚಿಗೆ ದೃಷ್ಟಾಂತಗಳ ಕಥೆಗಳು ಇಲ್ಲಿ ಬಳಸ್ತಾ ಇಲ್ಲಲ್ಲ, ಅದಕ್ಕೆ ಈಗ ಒಂದು ಸಣ್ಣ ಕಥೆ ಹೇಳ್ತೀನಿ. ಅವ್ರದ್ದು ಅಪ್ಪಾಜಿ ಅವರು ಹೇಳಿರ್ತಕ್ಕಂಥ ಕಥೆ ಇದು ಅವ್ರ ಪ್ರವಚನಗಳಲ್ಲಿ. ಒಂದು ಊರಿನಲ್ಲಿ ಒಬ್ಬ ಶೂರನಾಗಿರ್ತಕ್ಕಂಥ ಶ್ರೀಮಂತ ಇದ್ದ. ಅವನಿಗೆ ಒಬ್ಬ ಮಗನಿದ್ದ. ವ್ಯಾಪಾರಕ್ಕಾಗಿ ಬೇರೆ ಬೇರೆ ಊರುಗಳಿಗೆ ಅವನು ಹೋಗ್ತಕ್ಕಂಥ ಸಂದರ್ಭ, ಆ ಶ್ರೀಮಂತನಾಗಿರ್ತಕ್ಕಂಥ ಒಬ್ಬ ವ್ಯಾಪಾರಿ ಹಂಗ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದ್ಸಲ ದೀರ್ಘವಾದ ಪ್ರಯಾಣ ಮಾಡ್ಬೇಕಾಗಿತ್ತು ಅವನಿಗೆ. ಆವಾಗ ಏನ್ ಮಾಡ್ದ, ಮನೆಗ್ ಬರ್ಲಿಕ್ಕೆ 2-3 ದಿನ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಗನ ಕೈಯಲ್ಲಿ ಒಂದು ಪಿಸ್ತೂಲ್ ಕೊಟ್ಟು ಹೋದ. ಪಿಸ್ತೂಲ್ ಕೊಟ್ಟು ಕಳ್ಳರು ಬಂದ್ರೆ ಅವರಿಗೆ ಇದರಿಂದ ಹೆದರಿಸು, ಪ್ರಸಂಗ ಬಂದರೆ ಹೊಡೆದು ಹಾಕು ಅಂತ ಹೇಳಿ ಅವನು ಹೋದ ತಂದೆ. ಮರುದಿನ ರಾತ್ರಿ ಆ ಮನೆಗೆ ಕಳ್ಳರು ನುಗ್ಬಿಟ್ರು. ಎಲ್ಲಾ ಹಣ ಒಡವೆಗಳನ್ನ ದೋಚ್ಕೊಂಡು ಹೋಗ್ತಾ ಇದ್ರು. ಅದನ್ನ ನೋಡಿರುವಂತಹ ಹೇಡಿ ಮಗ ಪಿಸ್ತೂಲ್ ಕೂಡ ಕದ್ಕೊಂಡು ಹೋಗ್ಬಹುದು ಎಂದು ತಿಳಿದು ಪಿಸ್ತೂಲ್ ಜೊತೆ ತಾನು ಮುಚ್ಕೊಂಡ್ ಬಿಟ್ಟ. ಮರುದಿನ ತಂದೆ ನೋಡಿದಾಗ ವಿಷಯ ತಿಳಿದು, ನೀನು ಪಿಸ್ತೂಲ್ ದಿಂದ ಯಾಕೆ ಅವರನ್ನು ಹೆದರ್ಸ್ಲಿಲ್ಲ, ಯಾಕೆ ಹೊಡೆಯಲಿಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇದನ್ನೂ ಕದ್ದುಕೊಂಡು ಹೋಗ್ಬಹುದು ಎಂದು ಜೋಪಾನವಾಗಿ ಮುಚ್ಚಿಟ್ಟಿದ್ದೇನೆ ಅಂತ ಹೇಳಿ ಪಿಸ್ತೂಲ್ ಅನ್ನ ತೆಗೆದು ತೋರಿಸಿದ. ಇಂಥ ಅಜ್ಞಾನಿ ಮತ್ತು ಹೇಡಿ ಮಗನನ್ನು ಪಡೆದಕ್ಕಾಗಿ ತಂದೆ ಅಳಬೇಕು ನಗಬೇಕು ಅಂತ ನಾವು ಯೋಚನೆ ಮಾಡ್ಬೇಕು. ಅದೇ ರೀತಿ ಬಸವ ತತ್ವದ ಸ್ಪರ್ಶವಾಗದೆ ಇರುವ ಅನೇಕ ಲಿಂಗಾಯತರ ಪರಿಸ್ಥಿತಿಯು ಹೀಗೇ ಆಗಿದೆ. ಇಷ್ಟಲಿಂಗ ಕಟ್ಟಿಕೊಳ್ಳದೆ ಇರುವುದಕ್ಕೆ ಅವ್ರ ಕಾರಣ ಕೇಳಿದ್ರೆ ಅವ್ರು ಹೇಳ್ತಾರೆ, ಹೊರಗಡೆ ಓಡಾಡ್ತೇವೆ, ಮೈಲಿಗೆ ಆಗ್ತದೆ ಇಷ್ಟಲಿಂಗ, ಅದಕ್ಕಾಗಿ ನಾನು ಕಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಕೆಲವರು. ನಿನ್ನೆ ಯಾರೋ ಒಬ್ರು ನಮ್ಮ ಶರಣರು ಮಾತಾಡ್ತಾ ಇದ್ರು, ಬಳ್ಳಾರಿಯವರು ಯಾರೋ ಶರಣರು, ನಾವು ಎಲ್ಲ ಕಡೆ ಪೂಜೆ ಮಾಡ್ಲಿಕ್ಕೆ ಹೋಗ್ತೀವಿ, ಅನೇಕ ಜನ ಬರೀ ಈ ಚೌಕ ಏನು ಗುಂಡುಗಡಿಗೆ ಅಥವಾ ಚೌಕ ಅಂತ ಬೆಳ್ಳಿ ಕರಡಿಗೆ ಅಂತ ಏನ್ ಕರೀತಾರೆ, ಬರೀ ಬೆಳ್ಳಿ ಕರಡಿಗೆ ಖಾಲಿ ಕರಡಿಗೆ ಹಾಕೊಂಡು ಓಡಾಡತಕ್ಕಂಥದನ್ನ ನಾನು ನೋಡಿದ್ದೇನೆ. ಅದರಲ್ಲಿ ಇಷ್ಟಲಿಂಗನೇ ಇರೋದಿಲ್ಲ ಅಂತ ಅವರು ಹೇಳಿದ್ರು. ಅದು ಇದೇ ಕಾರಣ, ಅಜ್ಞಾನ ಕಾರಣ. ಇದು ಹಾಸ್ಯ, ಇಷ್ಟಲಿಂಗ ಮೈಲಿಗೆ ಆಗ್ತದೆ ಅಂತ ಎಂತ ಹಾಸ್ಯಾಸ್ಪದ ಮಾತಿದು. ಇಷ್ಟಲಿಂಗವು ಸಾಕ್ಷಾತ್ ಲಿಂಗದೇವನ ಸ್ವರೂಪ. ಮೈಲಿಗೆಯನ್ನು ಕಳೆದು ನಿರ್ಮಲತ್ವವನ್ನು ಕೊಡುವುದು, ಅನಿಷ್ಟವನ್ನು ಕಳೆದು ಇಷ್ಟಾರ್ಥವನ್ನೀವ ವಸ್ತುವೇ ಇಷ್ಟಲಿಂಗ. ಅದಕ್ಕೆ ಎಲ್ಲಿಯಾದರೂ ಮೈಲಿಗೆ ಆಗಲು ಸಾಧ್ಯವೇ? ಇಷ್ಟಲಿಂಗಕ್ಕೆ ಎಲ್ಲಾದ್ರೂ ಮೈಲಿಗೆ ಆಗುತ್ತಾ? ಮತ್ತೆ ಕೆಲವರು ದಿನನಿತ್ಯ ನಮಗೆ ಪೂಜಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಧರಿಸಲು ಆಗೋದಿಲ್ಲ ಅಂತಾರೆ. ನಾವು ಒಂದು ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕು, ಇಷ್ಟಲಿಂಗ ಪೂಜೆ ಮಾಡಿದ್ರೆ ಪುಣ್ಯ ಬರೋದಿಲ್ಲ, ಅಥವಾ ಇಷ್ಟಲಿಂಗ ಪೂಜೆ ಮಾಡೋದು ಬಿಟ್ರೆ ಪಾಪ ಬರೋದಿಲ್ಲ. ಈ ಇಷ್ಟಲಿಂಗ ಪೂಜೆಯು ಪುಣ್ಯ ಪಾಪಗಳಿಗೆ ಅತೀತವಾಗಿರುವಂತಹ ಸಾಧನೆ. ಪುಣ್ಯ ಬರ್ಬೇಕಂತಂದ್ರೆ ಅದು ಬೇರೆನೇ ಇದೆ ವಿಚಾರ. ಪರೋಪಕಾರವೇ ಪುಣ್ಯ,
ಪರಪೀಡನೆಯೇ ಪಾಪ ಅಂತಕ್ಕಂಥ ನಾವು ನೋಡಿದೀವಿ ಅದನ್ನ. ಅದಕ್ಕಾಗಿ ಅವು ಅಂಥ ಪರೋಪಕಾರದಿಂದ ಪುಣ್ಯ ಬರುತ್ತೆ. ಆದ್ರೆ ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ ಪುಣ್ಯ ಆಗ್ಲಿ ಅಥವಾ ಅದು ಬಿಡೋದ್ರಿಂದ ಪಾಪ ಆಗ್ಲಿ ಬರೋದಿಲ್ಲ. ಅದಕ್ಕಾಗಿ ನಮಗ್ ದಿನನಿತ್ಯ ಪೂಜಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಧರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ. ಆದ್ರೆ ಅನಿವಾರ್ಯತೆ ಇದ್ದಾಗ ಪೂಜಿಸಿದ್ರೆ ಏನು ಅಂತೆ ನಡೀತದೆ. ಈಗ ಮೊನ್ನೆ ಮಮತಾ ಅಕ್ಕವರು ಕೂಡ ಒಂದ್ ಪ್ರಶ್ನೆ ಕೇಳಿದ್ರು, ನಮಗೆ ದೀಪ ಹಚ್ಕೊಳಿಕ್ ಆಗಿಲ್ಲ ಅಂತಂದ್ರೆ ಏನ್ ಮಾಡೋದು? ಈಗ ಟ್ರೈನ್ ಅಲ್ಲಿ, ಅದರಲ್ಲೂ AC ಟ್ರೈನ್ ಅಲ್ಲೆಲ್ಲ ನಾವು ಟ್ರಾವೆಲ್ ಮಾಡ್ತಾ ಇದ್ರೆ ಅಲ್ಲಿ ಒಳಗಡೆ ದೀಪ ಹಚ್ಲಿಕ್ಕೆ ಅವಕಾಶ ಇರೋದಿಲ್ಲ. ದೀಪ, ಊದಿನ ಕಡ್ಡಿ ಅದು ಅಲ್ಲಿಂದ ಟ್ರಾವೆಲ್ಸ್ ರೂಲ್ಸ್ ಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ AC ಕೋಚ್ಗಳಲ್ಲಿ, AC ಟ್ರೈನಿಂಗ್ ಗಳಲ್ಲಿ ದೀಪ, ಊದಿನ ಕಡ್ಡಿ ಎಲ್ಲ ಹಚ್ಚಬಾರ್ದು ಅಂತ ರೂಲ್ಸ್ ಇದೆ. ಅದಕ್ಕಾಗಿ ಅದು ಡೇಂಜರಸ್, ಫೈರ್ ಆಗ್ಬಹುದು ಅದರಿಂದ ಅಂತ ಅದಕ್ಕೆ ಅಲೋ ಇಲ್ಲ. ಅದರಲ್ಲಿ ಯಾರಾದ್ರೂ ಹಂಗ್ ಮಾಡ್ತಾರಂದ್ರೆ ಅದು ಕಾನೂನಿಗೆ, ಆ ಟ್ರಾವೆಲಿನ ರೂಲ್ಸ್ ಗೆ ವಿರುದ್ಧವಾಗಿ ಮಾಡ್ತಾರೆ ಅಷ್ಟೇನೆ. ಅಂತ ಸಂದರ್ಭದಲ್ಲಿ ನಾವು ದೀಪ ಹಚ್ಕೊಳ್ಳಿಲ್ಲ ಅಂತಂದ್ರೂ ನಡೀತದೆ. ಅವಾಗ ಕೆಲವೊಮ್ಮೆ ಸ್ನಾನ ಮಾಡ್ಕೊಂಡಿಲ್ಲ ಅಂದ್ರೂ ನಡೀತದೆ. ಅದಕ್ಕಾಗಿ ನಾವು ನಮ್ಮ ಅಂತರಂಗ ಶುದ್ಧಿ ಇರಬೇಕು. ಅನಿವಾರ್ಯ ಪ್ರಸಂಗದಲ್ಲಿ ಮಾತ್ರ ಅವು ನಡೀತದೆ. ಆಪತ್ ಧರ್ಮದಲ್ಲಿ ಮಾತ್ರ ನಾವು, ಈ ನಮ್ಮ ಸೋಮಲಿಂಗಪ್ಪ ಅವರು ಇದ್ದಾರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ, ಅವರು ನಿರಂತರವಾಗಿದ್ದಾರೆ. ಅವರು ಪಂಜಾಬ್ ನಲ್ಲಿ ಇರ್ತಾರೆ, ನಮ್ಮ ಬಾರ್ಡರ್ ಅಲ್ಲಿ ಇರ್ತಾರೆ. ಬಾರ್ಡರ್ ಅಲ್ಲಿ ಅವರು ದೇಶ ಸೇವೆ ಮಾಡ್ತಾ ಇದ್ದಾರೆ. ಆಗ ಅವ್ರು ಕೆಲವೊಮ್ಮೆ ಅವರು ಅವರ ಇನ್ನೂ ಸಹೋದ್ಯೋಗಿಗಳು ಕೆಲವರು ಆಫೀಸಲ್ಲಿ ಇರ್ತಾರೆ, ಕೆಲವರು ಫೀಲ್ಡ್ ಅಲ್ಲಿ ಹೋಗಿ ಯುದ್ಧದಲ್ಲಿ ಹೋಗ್ಬೇಕಾಗುತ್ತೆ. ಅಲ್ಲಿ ಅವರು ಕಾಯಕದಲ್ಲಿ ನಿರತನಾದಾಗ ಒಂದ್ ವೇಳೆ ಅವರಿಗೆ ಮಾರ್ನಿಂಗ್ ಶಿಫ್ಟ್ ಅಲ್ಲೆಲ್ಲ ಕಾಯಕ ಇದ್ರೆ ಅವ್ರಿಗೆ ಇಷ್ಟಲಿಂಗ ಪೂಜೆ ಮಾಡ್ಕೊಳಿಕ್ ಆಗೋದಿಲ್ಲ, ಸ್ನಾನ ಮಾಡ್ಕೊಳಿಕ್ಕೂ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಪೂಜೆ ಮಾಡ್ಕೊಳ್ಳಿಲ್ಲ ಅಂದ್ರೂ ನಡೀತದೆ, ಸ್ನಾನ ಮಾಡಿಲ್ಲ ಅಂದ್ರೂ ನಡೀತದೆ. ಸ್ನಾನ ಮಾಡದೆ ಪೂಜೆ ಮಾಡ್ಕೊಳಿಕ್ ಅವಕಾಶ ಇದ್ರೆ ಮಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ನಡೀತದೆ. ಅದಕ್ಕಾಗಿ ಅವ್ರು ಹೇಳ್ತಾರೆ, ದಿನನಿತ್ಯ ಪೂಜಿಸಲಿಕ್ಕಾಗದಂತಹ ಅನಿವಾರ್ಯತೆವಿದ್ದರೆ ಅನುಕೂಲವಾದಾಗ ಪೂಜಿಸ್ಬೇಕು. ಇದರಿಂದ ಲಿಂಗ ದೇವನು ಏನ್ ಕೋಪಗೊಳ್ಳೋದಿಲ್ಲ. ಲಿಂಗ ದೇವನ ಪೂಜಿಸಿದ ಫಲ ಕೈಯ ಮೇಲೆ ಅಂತ ಗುರು ಬಸವಣ್ಣರು ಹೇಳಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಅನೇಕ ಲಿಂಗಾಯತರಿಗೆ ಇಷ್ಟಲಿಂಗದ ಮಹತ್ವ ತಿಳಿಯೋದಕ್ಕೆ ಏನ್ ಕಾರಣ ಅಂತಂದ್ರೆ, ಇದು ಹಿತ್ತಲ ಗಿಡ ಮದ್ದಲ್ಲ ಅಂತಕ್ಕಂಥದ್ದು ಒಂದು ಗಾದೆ ಮಾತಿದೆಯಲ್ಲ, ಆ ರೀತಿಯಾದ ಪರಂಪರಾಗತವಾಗಿ ನಮಗೆಲ್ಲರಿಗೂ ಇಷ್ಟಲಿಂಗಗಳು ಹೆಂಗ್ ಬಂದು ಅಂತಂದ್ರೆ, ಪರಂಪರಾಗತವಾಗಿ ಯಾವುದೇ ಕಷ್ಟಗಳಿಲ್ಲದೆಯೇ ಇಷ್ಟಲಿಂಗ ಕೈಗೆ ಸಿಕ್ಕಿರೋದ್ರಿಂದ ಇದರ ಅರಿವು ಅನೇಕರಿಗೆ ಆಗುತ್ತಿಲ್ಲ. ಅರಿತುಕೊಳ್ಳುವ ಪ್ರಯತ್ನವೂ ಹೆಚ್ಚಿನ ಜನ ಮಾಡೋದಿಲ್ಲ. ಏಕೆಂದ್ರೆ 12ನೇ ಶತಮಾನದಲ್ಲಿ ಶರಣರಿಗೆ ಯಾಕೆ ಇದ್ರ ಮಹತ್ವ ಅರಿವುಂಟಾಯ್ತು? ಅಷ್ಟು ಬೇಗ ಅವರು ಲಿಂಗ ತತ್ವವನ್ನ ಹೆಂಗೆ ತಿಳ್ಕೊಂಡು ಅದನ್ನ ಅಳವಡಿಸ್ಕೊಂಡು ಜ್ಞಾನಿಗಳಾದ್ರು, ಮಹಾನುಭಾವರಾದ್ರು, ಮುಕ್ತಾತ್ಮರಾದ್ರು ಅಂತಂದ್ರೆ, ಅವತ್ತಿನ ಜನರ ಕೆಲವರಿಗೆ ಮಾತ್ರ ದೇವರನ್ನ ಪೂಜೆ ಮಾಡ್ತಕ್ಕಂತ ಹಕ್ಕಿತ್ತು. ದೇವರಂದ್ರೆ ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಮಾಡ್ತಕ್ಕಂಥದ್ದು ಇವರಿಗೆಲ್ಲ ಹಕ್ಕಿತ್ತು. ಆದ್ರೆ ಬಹುಸಂಖ್ಯಾತರಿಗೆ ಅಲ್ಲಿ ದೇವಸ್ಥಾನಗಳಲ್ಲಿ ಪ್ರವೇಶ ಇರಲಿಲ್ಲ, ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಅವಕಾಶ ಇರ್ಲಿಲ್ಲ. ಇನ್ನು ಮೇಲ್ವರ್ಗದವರು ಕೂಡ ದೇವಸ್ಥಾನಗಳಿಗೆ ಹೋದ್ರೆ ಅವ್ರು ನೇರವಾಗಿ ಪೂಜೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಪೂಜಾರಿಯ ಮುಖಾಂತರನೇ ಪೂಜೆ ಮಾಡ್ಬೇಕಾಗಿತ್ತು. ಇದರಿಂದ ಅವರ ಅಂತರಂಗದ ಆತ್ಮದ ಹಸಿವು ಹೋಗ್ತಾ ಇರ್ಲಿಲ್ಲ. ಹೀಗಾಗಿ ಯಾವಾಗ ಅವ್ರ ಕೈಗೆ ಇಷ್ಟಲಿಂಗ ಸಿಕ್ತೋ ಅದ್ರ ಮಹತ್ವ ಅವ್ರು ಅರ್ಥಕೊಂಡ್ಬಿಟ್ಟು ಅವರಿಗೆ ದೇವಸ್ಥಾನಗಳಲ್ಲಿ ಯಾರಾದ್ರೂ ಹೋದ್ರೆ ಅವ್ರನ್ನ ತಳ್ತಾ ಇದ್ರು, ಹೊರಗಡೆ ತಳ್ಳಿ ಹಾಕ್ತಾ ಇದ್ರು, ಬರ್ಬೇಡ ಅಂತ ಹೇಳ್ತಿದ್ರು, ಶೋಷಣೆ ಮಾಡ್ತಿದ್ರು. ಇದರಿಂದಾಗಿ ಯಾವಾಗ ಅಂಗೈಯೊಳಗಡೆನೆ ಇಷ್ಟಲಿಂಗ ಸಿಕ್ತು ಅವ್ರು ಬಹಳ ಸಂಭ್ರಾಂತರಾದ್ರು, ಸಂತೋಷ ಪಟ್ರು, ಆನಂದ ಹೊಂದಿದ್ರು. ಹೀಗಾಗಿ ಅವರಿಗೆ ಬಹಳ ಅದ್ರ ಬಗ್ಗೆ ಒಂದು ವ್ಯಾಮೋಹ ಮೂಡ್ತು, ಭಕ್ತಿ ಮೂಡ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದ್ರೆ ಇಲ್ಲಿ ಇಲ್ಲಿ ಅನೇಕ ಜನ ಲಿಂಗಾಯತರಿಗೆ ಏನಾಗ್ತದೆ, ಹುಟ್ಟತಾನೆ ಇಷ್ಟಲಿಂಗ ದೀಕ್ಷೆ ಸಿಕ್ಬಿಡ್ತದೆ, ಅದು ಒಂದು ಪರಂಪರಾಗತವಾಗಿ ಒಂದು ಕ್ರಿಯೆ, ಒಂದು ಆಚರಣೆ ಅಂತಕ್ಕಂಥದ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ನಡೀತಾ ಇದೆ. ಅದನ್ನು ಕೊಡುವಾಗ ಮಠಾಧೀಶರಾಗಿರ್ಬೋದು ಅಥವಾ ಈ ಇಷ್ಟಲಿಂಗ ದೀಕ್ಷೆ ಕೊಡುವಂತವ್ರಾಗಿರ್ಬೋದು, ಅದ್ರ ಮಹತ್ವ ತಿಳಿ ಹೇಳ್ಬೇಕು. ಬರೀ ಬರೋದು, ಲಿಂಗ ಕಟ್ಟೋದು, ಕಾಣಿಕೆ ತಗೊಂಡು ಹೋದ್ರೆ ಈಗ ಅದನ್ನ ನಾವು ಹೆಂಗೆ ತಿಳ್ಕೊಳ್ಬೇಕು, ಅರ್ಥ ಹೆಂಗ್ ಮಾಡ್ಕೋಬೇಕು, ಭಕ್ತಿ ಹೆಂಗ್ ಹುಟ್ಟಿಸ್ಕೊಳ್ಬೇಕು? ಅದಕ್ಕಾಗಿ ನಾವು ಇಷ್ಟಲಿಂಗ ದೀಕ್ಷೆ ಕೊಡುವಂತವರು ಕೂಡ ಅದ್ರ ಬಗ್ಗೆ ತಿಳಿ ಹೇಳಬೇಕು, ಭಕ್ತಿ ಮೂಡಿಸಿ ಇಷ್ಟಲಿಂಗ ದೀಕ್ಷೆ ಕೊಟ್ರೆ ತೆಗೆದುಕೊಂಡವರಿಗೂ ಒಂದು ಫಲ ಕೊಡ್ತದೆ ಅದು. ಅದಕ್ಕಾಗಿ ಇಲ್ಲಿ ನಾವು ನೋಡ್ತೀವಿ ನೋಡ್ರಿ, ಈಗ ಗುರು ಸಿದ್ದರಾಮೇಶ್ವರರು ಅವರು ಎಷ್ಟು ಹಂಬಲಿಸಿದ್ರು ಅಂತೀರಿ ತಾವು. ಈ ಒಂದು ಅವ್ರ ಬಾಲ್ಯದಲ್ಲಿರುವಾಗ ಆಗಿರ್ಬೋದು, ಅಥವಾ ಅವರು ಶ್ರೀಶೈಲದ ಪ್ರಯಾಣದಲ್ಲಿ ಆಗಿರ್ಬೋದು, ಅವರಿಗೆ ಒಬ್ಬ ಮಲ್ಲಯ್ಯ ಅನ್ನುವಂತ ಜಂಗಮ ಬಂದು ದರ್ಶನ ಕೊಟ್ಟು, ಆಮೇಲೆ ನೀನು ಮೊಸರು ಅಂಬಲಿ ತೆಗೆದುಕೊಂಡ್ ಬಾ ಅಂತ ಹೇಳಿ ಕಳಿಸಿ ತರುವಷ್ಟರಲ್ಲಿ ಅವ್ರು ಮಾಯ ಹೋದಾಗ
ಇವ್ರು ಎಷ್ಟು ಹಂಬಲಿಸ್ತಾರೆ ಮಲ್ಲಯ್ಯನನ್ನ ನೋಡ್ಲಿಕ್ಕೆ ಅಥವಾ ದೇವನನ್ನ ನೋಡ್ಲಿಕ್ಕೆ ಎಷ್ಟು ಹಂಬಲಿಸ್ತಾ ಇದ್ದಾರೆ ಅಂತ ನಮಗ ಅವ್ರದ್ದು ಜೀವನದ ಕೊರಗು ನೋಡ್ಕೊಂಡಾಗ ನಮಗ್ ಮಹತ್ವ ಅರ್ಥ ಆಗ್ಬೇಕು ಇಷ್ಟಲಿಂಗದ ಬಗ್ಗೆ. ನಾವು ಸಿದ್ದರಾಮೇಶ್ವರಂತೆ ಅಯ್ಯ ಎಂದು ಒಂದು ಬಳಲಿಲ್ಲ. ವಸುಧೀಶ ಭೂಪಾಲನಂತೆ ಲಿಂಗ ದರ್ಶನವಿಲ್ಲದೆ ಕೊರಗಲಿಲ್ಲ, ನೋವನ್ನು ಅನುಭವಿಸಲಿಲ್ಲ. ಹೀಗಾಗಿ ನಮಗೆ ಇದರ ಅರಿವು ಆಗುತ್ತಿಲ್ಲ. ವಸುಧೀಶ ಭೂಪಾಲ ಅವರ ಪ್ರಸಂಗ ತಮಗೆ ಗೊತ್ತಿದೆ. ಅವ್ರು ಎಷ್ಟು ಕಷ್ಟಪಟ್ರು ದೇವರನ್ನ ಪೂಜೆ ಮಾಡ್ಬೇಕು, ದೇವರನ್ನ ಹುಡುಕ್ಬೇಕು ಅಂತಂದ್ರೆ ವಸುಧೀಶ ಭೂಪಾಲನ ಕತೆ ತಮಗೆಲ್ಲರೂ ಬಹುಶಃ ಗೊತ್ತಿರಬಹುದು. ಅಲ್ಲಿ ಏನು ಶಿವಮೊಗ್ಗ ಭಾಗದಲ್ಲಿ ಇವತ್ತು ಏನು ಅನಿಮಿಷನ ಕೊಪ್ಪಲು ಏನಿದೆ, ಆ ಭಾಗಕ್ಕೆ ಆ ಬಳ್ಳಿಗಾವಿಯ ಅರಸ ವಸುಧೀಶ ಭೂಪಾಲ ಎನ್ನುವಂತವ್ರು ಬಳ್ಳಿಗಾವಿಯ ಅರಸ. ಆ ಭಾಗಕ್ಕೆ ಅನಿಮಿಷನ ಕೊಪ್ಪಲು ಅಲ್ಲೆಲ್ಲ ಏನಿದೆ ಆ ಭಾಗಕ್ಕೆ ಅವರು ಇದಕ್ ಬರ್ತಾರೆ, ಬೇಟೆಗಾಗಿ ಬರ್ತಾರೆ, ಬೇಟೆ ಆಡ್ಲಿಕ್ಕೆ ಬರ್ತಾರೆ ರಾಜ ಮನೆತನದೊಡನೆ. ಆದ್ರೆ ಆ ರಾಜನ ನಿಯಮ ಏನಿತ್ತು ಅಂತಂದ್ರೆ ಶಿವಲಿಂಗ ದರ್ಶನವಿಲ್ಲದೆ ತಾನು ಒಂದು ಹನಿ ನೀರನ್ನೂ ಕೂಡ ಕುಡಿತಾ ಇರಲಿಲ್ಲ. ಅಂಥ ನಿಯಮ ಹಾಕೊಂಡಿದ್ದ ವಸುಧೀಶ ಭೂಪಾಲ. ಆ ಬೇಟೆಗಾಗಿ ಬಂದಾಗ ಅಲ್ಲಿ ಯಾವುದೇ ಶಿವಲಿಂಗ ಕಾಣಿಸ್ಲಿಲ್ಲ, ಅವನ ದರ್ಶನ ಆಗ್ಲಿಲ್ಲ. ರಾಜ ನೀರಡಿಕೆಯಿಂದ ಬಳಲಿದ, ಪ್ರಸಾದ ಮಾಡ್ದೇನೆ ಅವನು ನಿತ್ರಾಣಗೊಂಡ. 2-3 ದಿನ ಪರಿಚಾರಕರು ಸುತ್ತಮುತ್ತ ಶಿವ ದೇವಸ್ಥಾನವನ್ನು ಹುಡುಕಿದ್ರು, ಅಲ್ಲಿ ದೇವಸ್ಥಾನ ಸಿಗ್ಲಿಲ್ಲ ಅವರಿಗೆ. ಅದಕ್ಕಾಗಿ ರಾಜ ನಿತ್ರಾಣಗೊಂಡ ಅದೇ ಸಂದರ್ಭದಲ್ಲಿ ಗುರು ಬಸವಣ್ಣನವರು ಆ ಭಾಗಕ್ಕೆ ಒಂದು ಸಂಚಾರ ಏನು ಅವರು ಈ ರಾಜಕೀಯ ಉದ್ದೇಶಕ್ಕಾಗಿ ತಮ್ಮ ಒಂದು ಕಾಯಕದ ನಿಮಿತ್ತವಾಗಿ ಆ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ರು. ಸಂಚಾರ ಮಾಡಿದಾಗ ಅವನು ಈ ರೀತಿ ಆಗಿದ್ದಾನೆ, ವಸುಧೀಶ ಭೂಪಾಲನ್ ಪರಿಸ್ಥಿತಿ ಹಿಂಗಾಗಿದೆ ಅಂತ ಗುರು ಬಸವಣ್ಣರಿಗೆ ಗೊತ್ತಾಗಿ, ನೀನು ಹುಡುಕಿಕೊಂಡು ಹೋಗುವಂತಹ ದೇವರು ಯಾಕೆ, ಸದಾ ಕಾಲ ನಿನ್ನ ಜೊತೆಯಲ್ಲೇ ಇದ್ದು ನಿನಗೆ ಅನುಗ್ರಹವನ್ನ ನೀಡುವಂತಹ, ನಿನ್ನ ಇಷ್ಟಗಳನ್ನ ಪೂರೈಸುವಂತಹ, ನಿನ್ನ ಆತ್ಮತೃಪ್ತಿಯನ್ನ ಮಾಡುವಂತಹ, ನಿನ್ನ ಭಕ್ತಿಗೆ ಆಹಾರ ಕೊಡುವಂತಹ ಒಂದು ದೇವರನ್ನ ನಾನು ನಿನ್ ಕೈ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಗುರು ಬಸವಣ್ಣನವರು ಅವನಿಗೆ ಇಷ್ಟಲಿಂಗ ದೀಕ್ಷೆ ಕೊಟ್ಟು ಅದ್ರ ಬಗ್ಗೆ ಉಪದೇಶವನ್ನ ಮಾಡಿದ್ರು. ಅದರ ಮಹಿಮೆಯನ್ನ ಅವನಿಗೆ ತಿಳಿ ಹೇಳಿದ್ರು. ಅಲ್ಲೆಲ್ಲ ಅದರ ಇಷ್ಟಲಿಂಗದ ಮಹತ್ವ ಎಲ್ಲ ಕುಳಿತು ತಿಳಿ ಹೇಳಿದಾಗ ವಸುಧೀಶ ಭೂಪಾಲ ಅದನ್ನ ತೆಗೆದುಕೊಂಡು ಇಷ್ಟಲಿಂಗ ಪೂಜೆ ಮಾಡ್ತಾ 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 ಅಲ್ಲೇ ಮೈ ಮರಿತಾನೆ. ಅವನಿಗೆ ನನಗೆ ಇದು ಇಂಥದೇ ಈ ಜಗತ್ತಿನ ಅಮೂಲ್ಯ ನಿಧಿನೇ ನನಗೆ ಸಿಕ್ಕಿದ್ಮೇಲೆ ಇನ್ನೇನ್ ಬೇಕು ನನಗೆ ಅಂತ ಹೇಳ್ಬಿಟ್ಟು ಅವನು ಎಲ್ಲಾ ಹೊರಗಡೆ ಜಗತ್ತಿನ ಒಂದು ಇದು ಕಳ್ಕೊಂಡ್ಬಿಡ್ತಾನೆ, ಆಸಕ್ತಿ ಕಳ್ಕೊಂಡ್ಬಿಟ್ಟು ಇಷ್ಟಲಿಂಗ ಪೂಜೆಯಲ್ಲಿಯೇ ನಿರತನಾಗ್ತಾನ. ಇಷ್ಟಲಿಂಗ ಪೂಜೆಯಲ್ಲೇ ನಿರತನಾಗಿ ಅಲ್ಲಿಂದ ಎದ್ದೇಳಿಕ್ ಮನ್ಸೇ ಆಗೋದಿಲ್ಲ. 1 ದಿನ ನೋಡ್ತಾರೆ, 2 ದಿನ ನೋಡ್ತಾರೆ ಪರಿಚಾರಕರು. ಕೊನೆಗೆ ಅವ್ನು ಹೇಳಿರ್ಬೋದು ಒಂದಿನ, ಇಲ್ಲ ನನ್ಗೆ ಇಲ್ಲಿಂದ ಎದ್ದೇಳಿಕ್ ನನ್ಗೆ ಮನ್ಸಾಗ್ತಾ ಇಲ್ಲ, ನೀವು ಹೋಗ್ರಿ ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡ್ರಿ ಅಲ್ಲಿ ಹೋಗಿ, ಅದಕ್ಕಾಗಿ ನಾನು ಇಲ್ಲೇ ತಪಸ್ಸಿಗೆ, ಇಲ್ಲೇ ಇಷ್ಟಲಿಂಗ ಪೂಜೆಯಲ್ಲಿ ನಾನು ನಿರತನಾಗಿ ಇಲ್ಲೇ ಲಿಂಗೈಕ್ಯ ಆಗ್ತೇನೆ ಅಂತ ಅವನು ಹೇಳಿದಾಗ ಅವನ ಪರಿಚಾರಕರೆಲ್ಲ ಹೋಗಿ ಅಲ್ಲಿ ವಸುಧೀಶನ ಭೂಪಾಲನ ಮಗನಿಗೆ ಅಲ್ಲಿ ಪಟ್ಟಾಭಿಷೇಕವನ್ನ ಮಾಡ್ತಾರೆ. ಇಲ್ಲಿ ವಸುಧೀಶ ಭೂಪಾಲ ಹಾಗೆ ಕೂತ್ಕೊಂಡು ಇಷ್ಟಲಿಂಗ ಪೂಜೆ ಮಾಡ್ತಾರೆ. ಅವನ ಸುತ್ತಮುತ್ತ ಇರ್ತಕ್ಕಂಥ ಜನ ಸಣ್ಣ ಒಂದು ಗುಡಿ ಟೈಪ್, ಅವನಿಗೆ ಮಳೆಯಿಂದ ಆಶ್ರಯ ಸಿಗ್ಲಿ ಅಂತ ಹೇಳ್ಬಿಟ್ಟು ಸಣ್ಣ ಗುಡಿ ಟೈಪ್ ಅವನ ಮೇಲೆ ಒಂದು ಆಶ್ರಯ ಕಟ್ಬಿಟ್ಟು ಹೋಗ್ತಾರೆ. ಹಾಗೆ ಅದರ ಮಹತ್ವ ಅವ್ರಿಗೆ ಗೊತ್ತಾಯ್ತು. ಯಾಕೆ? ವಸುಧೀಶ ಭೂಪಾಲ ಬಹಳ ಬಳಲಿದರು, ಕಷ್ಟ ಅನುಭವಿಸಿದ್ರು ದೇವರ ದರ್ಶನಕ್ಕಾಗಿ. ಕರಸ್ಥಲದಲ್ಲೇ ಅವಾಗ ದೇವರ ದರ್ಶನ ಸಿಗ್ಬೇಕಾದಾಗ ಅವ್ರು ಬಹಳ ಸಂಭ್ರಾಂತ ಹೊಂದ್ರು. ಇನ್ ಜೀವನದ ಯಾವ ಸುಖವೂ ಇದರಂತ ಸುಖ ಅಲ್ಲ ಅಂದ್ಕೊಂಡ್ಬಿಟ್ಟು ಅವರು ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾದ್ರು. ಅದೇ ರೀತಿ ಅಲ್ಲಿ ಹಾಗೆ ಸಿದ್ದರಾಮೇಶ್ವರರು ಕೂಡ ಅವರು ಎಷ್ಟು ಹಂಬಲಿಸಿದ್ರು. ಅವ್ರದ್ದು ವಚನಗಳನ್ನ ನೋಡ್ಬೇಕು. ಅವ್ರ ಸಾಧಕಲ ಸ್ಥಿತಿಯಲ್ಲಿ ಇರ್ತಕ್ಕಂಥ ಅವರ ಕಣ್ಣೀರ ಕೋಡಿಯಾಗಿ ಹರಿದಿರ್ತದೆ. ಸಿದ್ದರಾಮೇಶ್ವರರದು ಕಣ್ಣೀರ ಕೋಡಿನೇ ಹರಿದಿರ್ತದೆ ಆ ಪರಮಾತ್ಮನಿಗಾಗಿ. ಅಯ್ಯ ನೀ ಬಾರಯ್ಯ, ಬಂದು ಎನ್ನ ಹೃದಯ ಮನವ ಶಾಸನವ ಮಾಡಿ ನಿಲ್ಲಯ್ಯ. ಹಾ ಅಯ್ಯ ನೀ ಬಾರ, ನಿಮ್ಮ ಧರ್ಮ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ಅಂತ ಹಂಬಲಿಸ್ತಾರೆ. ಕಣ್ಣೀರ ಕೋಡಿ ಹರಿಸಿರ್ತಾರೆ ಅವರು. ಎಲ್ಲಿಂದ ಅವರು ತಮ್ಮ ಸೊನ್ನಲಾಪುರದಿಂದ ಶ್ರೀಶೈಲದ ಪ್ರವಾಸದಲ್ಲಿ ಕಣ್ಣೀರು ನದಿ ಹರಿಸಿರ್ತಾರೆ ಸಿದ್ದರಾಮೇಶ್ವರ. ಅದಕ್ಕಾಗಿ ಅವ್ರು ಬಳಲಿದರು. ಅಯ್ಯ ನೀ ಬಾರಯ್ಯ ಅಂತ ದೇವರಿಗಾಗಿ ಕಣ್ಣೀರಿಟ್ರು. ಕಡೆನಾಡ ಲಿಂಗವ ನಡುನಾಡಿಗೆ ತಂದು ಪ್ರತಿಷ್ಠಾಪಿಸಿದ್ರು.
ಕೊನೆಗೆ ಅವರು ಎಲ್ಲ ಆದ್ಮೇಲೆ ಪ್ರೌಢರಾದ್ಮೇಲೆ ಕಡೆನಾಡ ಅಂದ್ರೆ ಅಲ್ಲಿ ಶ್ರೀಶೈಲದ ಲಿಂಗವನ್ನ ತಂದು ಸೊನ್ನಲಾಪುರದಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ರು. ದೊಡ್ಡ ದೇವಸ್ಥಾನ ಕಟ್ಟಿದ್ರಲ್ಲಿ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೊಡ್ಡ ದೇವಸ್ಥಾನ ಕಟ್ರು. ಆದರೂ ಕೂಡ ಅವರಿಗೆ ಇದಾವುದು ತೃಪ್ತಿ ಕೊಡ್ಲಿಲ್ಲ, ಆನಂದ ಹೊಂದಲಿಲ್ಲ ಅವರು, ಇದರಲ್ಲಿ ಸಿಗ್ಲಿಲ್ಲ ಅವರಿಗೆ ಅಂತ ತೃಪ್ತಿ. ಆದರೆ ಇಷ್ಟಲಿಂಗವನ್ನ ನೋಡಿದಾಗ ಯಾರ ಕೈಯಲ್ಲಿ? ಗುರು ಅಲ್ಲಮಪ್ರಭುದೇವರ ಕೈಯಲ್ಲಿರುವಂತಹ ಇಷ್ಟಲಿಂಗವನ್ನ ನೋಡಿದಾಗ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸ್ಥಾವರ ಲಿಂಗವನ್ನ ಬಿಟ್ಟು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವರ ದೇವನನ್ನ ಅಪ್ಪಿಕೊಂಡಿರ್ತಕ್ಕಂಥ ಒಂದು ಬಗೆ ಇದೆಯಲ್ಲ, ಇದು ಅತ್ಯಂತ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥದ್ದು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇಷ್ಟಲಿಂಗ ಯೋಗಕ್ಕೆ ಈಗ ನಮ್ಮಲ್ಲಿ ಏನಿದೆ, ನಮ್ಮ ವಸ್ತುವಿನ, ನಮ್ಮಲ್ಲಿರುವಂತಹ ವಸ್ತುವಿನ ಗುಣ, ಅದರ ಮೌಲ್ಯ ನಮಗ್ ಗೊತ್ತಾಗ್ಬೇಕಲ್ಲ. ಅದಕ್ಕಾಗಿ ನಾ ಈ ಉದಾಹರಣೆಗಳನ್ನು ಸ್ವಲ್ಪ ತಗೊಂಡಿದ್ದೀನಿ. ಮತ್ತೆ ಇಷ್ಟಾದ ತಕ್ಷಣ ಮತ್ತೆ ನಮ್ಮ ಮೇನ್ ಇಷ್ಟಲಿಂಗ ಯೋಗಕ್ಕೆ ಅದ್ರ ಬೈ ಪ್ರೊಡಕ್ಟ್ಸ್ ಏನು ಅದಕ್ಕೆಲ್ಲ ಬರ್ತೇನೆ. ನಮ್ಮಲ್ಲಿರುವಂತಹ ವಸ್ತುವಿನ ಮಹತ್ವ ನಮಗ್ ಗೊತ್ತಾಗ್ಬೇಕು. ಬೇರೆ ಬೇರೆಯವ್ರು ಇದನ್ನ ಎಷ್ಟು ಕಷ್ಟಪಟ್ಟು ಅದನ್ನ ಪಡ್ಕೊಂಡ್ರು, ನಮಗಿದು ಹೆಂಗ್ ಸಿಕ್ತು, ನಾವು ಇದನ್ನ ಹೆಂಗ್ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳದೆ ಹೋದ್ರೆ ನಮ್ಮ ಕೈಯಲ್ಲಿರುವ ಇಷ್ಟಲಿಂಗ ಅದು ಮಂಗನ ಕೈಯಲ್ಲಿರುವ ಮಾಣಿಕ್ಯ ಆಗ್ಬಿಡ್ತದೆ. ಅದಕ್ಕಾಗಿ ನೋಡ್ರಿ ಎಂಥ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಮಾತು. ಅವರ ಜೀವನದ ಒಂದು ಪರಿವರ್ತನೆಯ ಘಟ್ಟ. ಎಲ್ಲಾ ಪ್ರಮಥರು ಲಿಂಗವ ಧರಿಸುತ್ತಿರಲು ನಾನೇನು ಒಲ್ಲೆನೆಂಬುದು ಕರ್ಮದ ಬಲೆಯೋ ಮಾಯದ ಬಲೆಯೋ? ಎಲೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಾ ಧರಿಸಿಕೊಂಬುವೆ ಲಿಂಗವ, ನೀ ಕರೆಸಿಕೊಂಬುವನಾಗು ಪೂಜೆಗೆ ಮತ್ತೋರ್ವನ, ನಾನು ನಿನ್ನವನಲ್ಲೆಲೇ ದೇವ ಅಂತ ಅಂದ್ಬಿಟ್ರು. ಏನ್ ಹೇಳಿದ್ರು? ನಾನು ನಿನ್ನವನಲ್ಲೆಲೇ ದೇವ. ಎಲೆ ಕಪಿಲ ಸಿದ್ಧ ಮಲ್ಲಿಕ, ಎಲ್ಲಾ ಪ್ರಮಥರು ಇವತ್ತು ಲಿಂಗ ಇಷ್ಟಲಿಂಗ ಧರಿಸಿ ಪೂಜೆ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಅನುಭವ ಮಂಟಪಕ್ಕೆ ಬಂದು ಇಷ್ಟು ನಾನು ಇಲ್ಲಿ ವಾದ ವಿವಾದ ಮಾಡಿ ಇನ್ನೂ 18 ದಿನ ಲೇಟ್ ಆಗೋಯ್ತಲ್ಲ ನನಗೆ ಇಷ್ಟಲಿಂಗ ದೀಕ್ಷೆ ತಗೊಳ್ಳಿಕ್ಕೆ. ಇವರೆಲ್ಲರೂ ಧರಿಸ್ಕೊಂಡು ಇಷ್ಟಲಿಂಗ ಪೂಜೆ ಮಾಡ್ತಾರೆ, ನಾನು ಒಲ್ಲೆ ಅಂತ ಇದ್ದೆ ಇಷ್ಟ ದಿನ. ಇದು ನನ್ನ ಕರ್ಮದ ಬಲೆನೋ ಏನ್ ಮಾಯದ ಬಲೆನೋ? ಅದಕ್ಕೆ ಇವಾಗ ನನಗೆ ಗೊತ್ತಾಯ್ತು, ಇದ್ರ ಮಹತ್ವ ಗೊತ್ತಾಯ್ತು ನನಗೆ. ಅದಕ್ಕಾಗಿ ಎಲೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸ್ಥಾವರ ಲಿಂಗವೇ, ನಾನು ಧರಿಸಿಕೊಂಬುವೆ ಲಿಂಗವ, ನಾನು ಇಷ್ಟಲಿಂಗವನ್ನ ಇವತ್ತು ಧರಿಸ್ಕೊಳ್ತೇನೆ, ನೀನು ಕರೆಸಿಕೊಂಬುವನಾಗು ನಿನ್ನ ಪೂಜೆಗೆ ಮತ್ತೋರ್ವನ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನೀನು ನಿನ್ನ ಪೂಜೆಗೆ ಮತ್ತೋರ್ವನ ಕರೆಸಿಕೋ. ನಾನು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವರ ದೇವ, ನಿನಗೂ ದೇವನಾಗಿರ್ತಕ್ಕಂಥ ಇಷ್ಟಲಿಂಗ ದೇವನನ್ನ ನಾನು ಧರಿಸ್ಕೊಳ್ತೇನೆ ಅಂತ ಹೇಳ್ಬಿಟ್ರು. ಅದಕ್ಕಾಗಿ ಅವರು ಜೀವನದಲ್ಲಿ ಆಗಿರ್ತಕ್ಕಂಥ ಈಗ ನಾನೀಗ ಇಷ್ಟಲಿಂಗವನ್ನ ಧರಿಸ್ತೇನೆ, ನೀನು ನಿನ್ನ ಪೂಜೆಗೆ ಬೇರೊಬ್ಬರನ್ನ ಕರೆಸಿಕೋ ಅಂತ ಹೇಳಿ ಅಂಥ ಅರಿತುಕೊಂಡಾದ್ರು ನಾವು ಈಗ ಅದರಲ್ಲಿ ನೋಡ್ರಿ ನಮ್ಮ ಪರಿಸ್ಥಿತಿ ಹೆಂಗಿದೆ ಇವತ್ತು, ನಮ್ಮ ಸಮಾಜದ ಪರಿಸ್ಥಿತಿ ಹೆಂಗಿದೆ. ಅನೇಕ ಜನರು ಇವತ್ತು ಅವರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವರ ದೇವನನ್ನ ಬಿಟ್ಟು ಇಷ್ಟಲಿಂಗ ಹಾಕೊಂಡ್ರು. ಇವತ್ತಿನ ಸಮಾಜ ಎಷ್ಟೋ ಸಲ ಅನೇಕ ಜನರ ಲಿಂಗವನ್ನ ತೆಗೆದು ಬಿಟ್ಟು ಮತ್ತು ಸ್ಥಾವರ ದೈವಗಳ ಆರಾಧನೆ, ಅಲ್ಲಿ ಪೂಜೆ, ಈ ಪೂಜೆ ಇಷ್ಟೆಲ್ಲ ಮಾಡ್ತಾರೆ. ನಾನು ಹೇಳಿದ್ನಲ್ಲ ಫಸ್ಟ್ ದಿನ ಹೇಳುವಾಗ, ನಾಗಮೋಹನ್ ದಾಸರವರು ಎಲ್ಲಿದೆ ರೀ ಲಿಂಗಾಯತ ಸಮಾಜ? ಎಷ್ಟೋ ಜನರ ಮನೆಗಳಲ್ಲಿ ನಾನು ಗೂಟದಲ್ಲಿ ಇಷ್ಟಲಿಂಗಗಳನ್ನ ನೋಡಿದ್ದೇನೆ, ಗೂಟಕ್ಕೆ ಹಾಕಿರೋದು ನೋಡಿದ್ದೇನೆ, ಜಗಲಿ ಮೇಲೆ ಇಟ್ಟಿರೋ ಇಷ್ಟಲಿಂಗಗಳನ್ನ ನೋಡಿದ್ದೇನೆ. ಅವರ ಎಷ್ಟೋ ಜನ ಲಿಂಗಾಯತರನ್ನ ನಾನು ಬಾರ್ಗಳಲ್ಲಿ ನೋಡಿದ್ದೇನೆ, ಎಷ್ಟೋ ಜನ ಲಿಂಗಾಯತರನ್ನ ನಾನು ಮಾಂಸಾಹಾರದ ಅಂಗಡಿಗಳಲ್ಲಿ ನೋಡಿದ್ದೇನೆ, ಮಾಂಸಾಹಾರದ ಹೋಟೆಲ್ಗಳಲ್ಲಿ ನಾನು ನೋಡಿದ್ದೇನೆ ಅಂತ ನಾಗಮೋಹನ್ ದಾಸ್ ಅವ್ರು ಹೇಳಿದ್ರು. ಇಷ್ಟಲಿಂಗ ಇಟ್ಟು ಬರ್ತಾರೆ ಅಲ್ಲಿಗೆಲ್ಲ ಅಂತ ಹೇಳಿದ್ರು ಅವ್ರು. ನೋಡಿ, ಅಲ್ಲ, ಗುರು ಸಿದ್ದರಾಮೇಶ್ವರರು ಸ್ಥಾವರ ಲಿಂಗವನ್ನು ಬಿಟ್ಟು ಇಷ್ಟಲಿಂಗವನ್ನು ಅಪ್ಪಿಕೊಂಡು ಸಂಭ್ರಾಂತರ ಹೊಂದಿದ್ರೆ, ನಾವು ಇಷ್ಟಲಿಂಗವನ್ನ ಬಿಟ್ಟು ಅಧೋಗತಿ ಇಳಿತಾ ಇದೀವಿ ಇವತ್ತು ನಮ್ಮ ಸಮಾಜ. ಇಂಥವ್ರು ನಾ ಬಹಳ ಜನ ನೋಡಿದೀನಿ. ನಾ ದೊಡ್ಡ ಆಫೀಸರ್ಸ್ಗಳು, ಅವರು ಇವರು, ಈಗ ಲಿಂಗಾಯತರಿರೋ ದೊಡ್ಡ ಆಫೀಸರ್ಸ್, ಅವರು ನಾನ್ ಲಿಂಗಾಯತರಿದ್ದೀನಿ ಅಂತ ಅವ್ರು ಗುರುತೇ ಮಾಡ್ಕೊಳ್ಳೋದಿಲ್ಲ ಬಹಳ ಜನ. ಯಾಕೆಂದ್ರೆ ಅವ್ರು ಎಲ್ಲಾ ಕಡೆ ಹೋಗಿ ಈ ಎಲ್ಲಾ ಜೊತೆ ಎಲ್ಲಾ ಮಾಂಸಾಹಾರ ಕುಡಿಯೋದು ಇಂಥವೆಲ್ಲ ಕೆಲವರು ಅನೇಕರು ಮಾಡ್ತಿರ್ತಾರೆ. ಮಹತ್ವ ಗೊತ್ತಿಲ್ಲ, ಅರಿವಿಲ್ಲ. ಇದರಲ್ಲಿ 50% ಅವ್ರದ್ದು ತಪ್ಪಿದೆ, 50% ಈ ಸಮಾಜವನ್ನ ತಿದ್ಲಿಕ್ಕೆ ಗುತ್ತಿಗೆ ಅಂತ ತಗೊಂಡಿದಾರಲ್ಲ. ನಾವು ಗುರು ಬಸವಣ್ಣವ್ರ ಪ್ರತಿಗಳು, ನಾವು ಮಠ ಕಟ್ಕೊಂಡಿದೀವಿ, ನಾವು ಸಮಾಜ ಸುಧಾರಣೆ ಮಾಡ್ತೀವಿ, ಬೋಧೆ ಮಾಡ್ತೀವಿ ಅಂತ ಹೇಳಿ ಮಠಗಳು ಕಟ್ಕೊಂಡು ಕಾವಿ ಧರಿಸ್ಕೊಂಡು ವ್ಯಾಪಾರ ಮಾಡ್ತಾರಲ್ಲ, ಅವ್ರದ್ದು 50% ತಪ್ಪಿದೆ. ಇದ್ರಲ್ಲಿ 50% ತಪ್ಪು ಭಕ್ತರದ್ದು ಹೆಂಗೆ? ಸುಮ್ನೆ ಕಾಣಿಕೆ ಕೊಡೋದು. ನಾವು ಕಾಣಿಕೆ ಯಾವತ್ತು ಕೊಡ್ಬೇಕು ಅಂತಂದ್ರೆ ಅವ್ರು ಪ್ರವಚನ ಮಾಡಿದ್ರೆ ಮಾತ್ರ ಕಾಣಿಕೆ ಕೊಡ್ಬೇಕು.
ಸುಮ್ನೆ ಮನೆಗ್ ಬಂದು ಪೂಜಾ ಮಾಡ್ತೀನಿ, ಪೂಜೆ ಮಾಡಿ ಇಷ್ಟಲಿಂಗ ಪೂಜೆ ಮಾಡ್ತೀನಿ, ಪೂಜೆ ಮಾಡಿದ ತಕ್ಷಣ ಕಾಣಿಕೆ ಕೊಡಿ ಅಂದ್ರೆ ಯಾಕೆ ಕೊಡ್ಬೇಕು ಕಾಣಿಕೆ? ಜ್ಞಾನ ಕೊಡ್ಬೇಕು. ಅವ್ರು ಒಬ್ಬ ಜಂಗಮ ಮಾತಾಜಿ ಹೇಳ್ತಾ ಇದ್ರಲ್ಲ, ಬೀಸುವ ಕಾರಣದಿಂದ ಗಾಳಿ ಎನಿಸಿಕೊಳ್ಳುತ್ತದೆ, ಸುಡುವ ಕಾರಣದಿಂದ ಅದು ಬೆಂಕಿ ಎನಿಸಿಕೊಳ್ಳುತ್ತದೆ, ಹರಿಯುವ ಕಾರಣದಿಂದ, ಹರಿಯುವ ಗುಣಧರ್ಮದಿಂದ ಅದು ನೀರು ಅನಿಸಿಕೊಳ್ಳುತ್ತದೆ. ಅದೇ ರೀತಿ ಒಬ್ಬ ವ್ಯಕ್ತಿ ಅವನು ಧರ್ಮ ಪ್ರಚಾರ ಮಾಡುವ, ಜ್ಞಾನ ಬೋಧೆ ಮಾಡುವ ಕಾರಣದಿಂದ ಅವನು ಜಂಗಮ ಅನ್ಸ್ಕೊಳ್ಬೇಕೆ ಹೊರತು ಮಠದಲ್ಲಿ ಕೂಡುವ ಕಾರಣದಿಂದ ಅಲ್ಲ ಅಂತಕ್ಕಂಥ ಮಾತನ್ನ ಮಾತಾಜಿಯವರು ಹೇಳ್ತಾ ಇದ್ರು. ಅದಕ್ಕಾಗಿ ನಾವು ಯಾರಿಗೆ ಕಾಣಿಕೆ ಕೊಡ್ಬೇಕು? ನಮ್ಮ ಮನೆಗೆ ಬಂದು ನಮಗೆ ಇಷ್ಟಲಿಂಗ ದೀಕ್ಷೆಯನ್ನ ನೀಡಿ ಅದರ ಬಗ್ಗೆ ಅಟ್ಲೀಸ್ಟ್ 1 ಗಂಟೆ ಆದ್ರೂ ಪ್ರವಚನ ಹೇಳ್ಬೇಕು. ನಮಗೆ ವಚನಗಳ ಆಧಾರದ ಮೇಲೆ ಹೇಳ್ಬೇಕು. ಮತ್ ಸುಮ್ನೆ ಸಂಸ್ಕೃತ ಶಬ್ದಗಳನ್ನ ಹೇಳಿ ಹಂಗೆಲ್ಲ ಏನೇನೋ ಮಾಡಿ ನಮಗೂ ಅರ್ಥ ಆಗ್ಲಾರ್ದಂಗೆ ಅವರಿಗೂ ಅರ್ಥ ಆಗ್ಲಾರ್ದಂಗೆ ಹೋಗಿ ಹೇಳಿದ್ರೆ ಅಲ್ಲ. ಕನ್ನಡ ಸಾಹಿತ್ಯದಲ್ಲಿ ಆದಿ ಶರಣರು ಏನು ಬರೆದಿಟ್ಟಿದ್ದಾರೆ ವಚನಗಳನ್ನ, ಅವುಗಳನ್ನ ಹೇಳಿ ಆ ಇಷ್ಟಲಿಂಗದ ಮಹಿಮೆಯನ್ನ ನಮಗರಿಹಿ ನಮ್ಮ ಸುತ್ತಮುತ್ತಲಿನವರಿಗೂ ಅರುಹಿಸಿ ದೀಕ್ಷೆಯನ್ನು ಕೊಟ್ಟು ಕಾಣಿಕೆ ಕೊಡೋದಾದ್ರೆ ನಾವು ಕೊಡ್ಬೇಕು. ಇಲ್ಲಂದ್ರೆ ಸುಮ್ನೆ ಈ ಅನೇಕ ಜನ ಈ 12ನೇ ಶತಮಾನದಿಂದ ಇಲ್ಲಿವರೆಗೆ ಪರಂಪರೆ ಬಲ್ಲಿ ಬಂದಿರತಕ್ಕಂತಹ ಈ ಕಾವಿ ಜಂಗಮರು ಏನ್ ಮಾಡಿದ್ರು? ಇದೇ ಮಾಡಿದ್ರು. ಬೋಧನೆ ಮಾಡ್ಲಿಲ್ಲ, ಸುಮ್ಮನೆ ಕಾಣಿಕೆ ತಗೊಂಡು ಹೋಗಿ ಎಷ್ಟು ದೊಡ್ಡ 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 ತಲೆ ತಲಾಂತರ ಈಗ ಇವತ್ತು ಆಗಿರ್ತಕ್ಕಂಥ ಮಠಗಳು ಅಂಥವು ತಲೆ ತಲಾಂತರದಿಂದ, ಎಷ್ಟೋ ತಲೆ ತಲಾಂತರದಿಂದ ಅವರು ಹಾಗೆ ಆಸ್ತಿ ಪಾಸ್ತಿ ಎಲ್ಲ ಅನುಭವಿಸ್ಕೊಂಡು ಊಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಬೋಧನೆ ಇಲ್ಲ. ಅದನ್ನ ಮಾಡ್ಲಿಕ್ಕೆ ನಮ್ಮ ಅಪ್ಪಾಜಿಯವ್ರು ಬರ್ಬೇಕಾಗಿತ್ತು, ನಮ್ಮ ಮಾತಾಜಿಯವ್ರು ಬರ್ಬೇಕಾಯ್ತು. ಆದ್ರೆ ಅವತ್ತಿನಿಂದ ಎಲ್ಲರೂ ಅದನ್ನ ಮಾಡ್ಕೊಂಡು ಬಂದಿದ್ರೆ ಅಪ್ಪಾಜಿ ಮಾತಾಜಿಯವ್ರು ಇಷ್ಟು ಕಷ್ಟ ಪಡೋದು ಬೇಕಾಗ್ತಾ ಇರ್ಲಿಲ್ಲ, ಈ ಸಮಾಜ ಹಿಂಗಿರ್ತಿರ್ಲಿಲ್ಲ. ಅದಕ್ಕಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಸಮಾಜ ಅರ್ಥ ಮಾಡ್ಕೋಬೇಕು, ಇಷ್ಟಲಿಂಗದ ಮಹಿಮೆಯನ್ನ ತಿಳ್ಕೊಬೇಕು. ಇದು ಯಾವ ಕಾರಣಕ್ಕಾಗಿ ಶರಣರು ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಈ ರೀತಿ ನಮ್ಮ ಗುರು ಸಿದ್ದರಾಮೇಶ್ವರರು ಅವರು ಅರ್ಥಕೊಂಡು ನಿನ್ ಪೂಜೆಗೆ ಬೇರೊಬ್ಬರನ್ನ ಕರ್ಸ್ಕೊ ಅಂತ ಹೇಳ್ತಾರಲ್ಲ. ಅದಕ್ಕಾಗಿ ಇವತ್ತಿನ ನಮ್ಮ ಸಮಾಜ ಏನ್ ಮಾಡ್ತಾ ಇದೆ? ಇಷ್ಟಲಿಂಗವನ್ನ ಬಿಚ್ಚಿಟ್ಬಿಟ್ಟು ಮತ್ತೆ ಬೇರೆ ಬೇರೆ ಇದಕ್ಕೂ ಹೋಗ್ತಾ ಇದೆ, ಬೇರೆ ಬೇರೆ ಸಂಸ್ಕೃತಿಗೆ ಹೋಗ್ತಾ ಇದೆ ಅಂತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ. ಅದು ಒಂದೇ ಅಲ್ಲ, ಏಕದೇವೋಪಾಸನೆ ಒಂದೇನೆ ಬಹುದೊಡ್ಡ ಮೌಲ್ಯ ಅಂತಾನು ಅಲ್ಲ. ಆದ್ರೆ ಅದು ಬೇಸಿಕ್. ನಾ ಹೇಳಿದ್ನಲ್ಲ, ಇಷ್ಟಲಿಂಗ ಬೇರು ಇದ್ದಂಗೆ, ಅದು ಒಂದ್ ಇದ್ದು ಬಿಟ್ರೆ ಶಾಶ್ವತವಾಗಿ ಯಾವತ್ತಾದ್ರೂ ಒಂದು ದಿನ ಚಿಗುರುತ್ತೆ. ಮಾಘ ಮಾಸದ ಮಳೆ ಅಪ್ಪಾಜಿಯವರಂಥವ್ರ ಒಂದು ಪ್ರವಚನ ಸಿಕ್ಕಾಗ, ಯಾವತ್ತೋ ಒಂದ್ ಕೈಯಲ್ಲಿ ಗ್ರಂಥ ಅವ್ರ ಕೈಗೆ ಸಿಕ್ಕಿದಾಗ ಅದರ ಮಳೆ ಬಿದ್ದಾಗ ಹೆಂಗೆ ಚಿಗುರುತ್ತೋ ಆ ರೀತಿ ಬೇರೆ ಗಟ್ಟಿಯಾಗಿ ಇಟ್ಕೊಂಡ್ರೆ ಮತ್ತು ಧರ್ಮದ ವೃಕ್ಷ ತಾನಾಗೆ ದೊಡ್ಡದಾಗ್ಬಿಡುತ್ತೆ. ಬೇರೆ ಗಟ್ಟಿ ಇಲ್ಲಂದ್ರೆ ಹೆಂಗಾಗ್ತದೆ? ಅದಕ್ಕೆ ಅವ್ರು ಎಷ್ಟು ಸಂಭ್ರಾಂತರಾಗ್ತಾರ ನೋಡ್ರಿ ಗುರು ಸಿದ್ದರಾಮೇಶ್ವರು. ಕಸವ ಕೊಂಡು ಹೊಸ ಧಾನ್ಯವ ಕೊಟ್ಟಡೆ ಒಲ್ಲೆನೆಂಬ ಚದುರರಾರು, ಜಲವ ಕೊಂಡು ಅಮೃತವ ಕೊಟ್ಟಡೆ ಒಲ್ಲೆನೆಂಬ ಭಾಷೆ ಯದಾರದು, ಎನ್ನಂತರಂಗದ ಅಜ್ಞಾನವ ಕೊಂದು ಸುಜ್ಞಾನವಪ್ಪ ತಮ್ಮ ಕರತೇಜವ ನಿತ್ತಡೆ ಒಲ್ಲೆನೆಂಬ ಪಾತಕಿ ಯಾರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವರ ದೇವ. ಈ ರೀತಿ ಯಾರಾದ್ರೂ ಕಸವನ್ನ ತೆಗೆದುಕೊಂಡು, ನಮ್ಮ ಹತ್ರ ಕಸ ತೆಗೆದುಕೊಂಡು ನಾನು ಹೊಸ ಧಾನ್ಯಗಳನ್ನು ಕೊಡ್ತೀನಿ ಅಂದ್ರೆ ಒಲ್ಲೆ ಅಂತಾರೇನು? ಇಲ್ಲ. ಜಲವ ಕೊಂಡು ನನ್ನಲ್ಲಿರುವ ನೀರನ್ನ ತೆಗೆದುಕೊಂಡು ಅಮೃತವನ್ನ ಕೊಡ್ತೀನಿ ಅಂತಂದ್ರೆ ಯಾರಾದ್ರೂ ಬೇಡ ಅಂತಾರ? ಇಲ್ಲ. ಅದಕ್ಕಾಗಿ ಎನ್ನ ಅಂತರಂಗದಲ್ಲಿರ್ತಕ್ಕಂಥ ಈ ಅಜ್ಞಾನವನ್ನು ಕೊಂದು ಹಾಕಿ ಸುಜ್ಞಾನವಪ್ಪ ಈ ಕರತೇಜವನ್ನು ಕೊಟ್ಟಡೆ ಒಲ್ಲೆನೆಂಬ ಪಾತಕಿ ಯಾರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವರ ದೇವ. ಇಷ್ಟಲಿಂಗವನ್ನ ದೀಕ್ಷೆ ಕೊಡ್ತೀನಿ ಕೊಟ್ಕೋರಿ ಅಂತ ಯಾರಾದ್ರೂ ಹೇಳಿದಾಗಿಲ್ಲ ನಮಗ್ ಒಲ್ಲೆ, ನಮಗ್ ಅದನ್ನು ಮಾಡ್ಲಿಕ್ಕಾಗಲ್ಲ, ನಮಗ್ ಪಾಲಿಸ್ಲಿಕ್ಕಾಗಲ್ಲ ಅಂತ ಯಾರಾದ್ರೂ ಅಂತಾರಲ್ಲ, ಅವ್ರು ಪಾತಕಿ. ಇನ್ನು ಜನ್ಮ ಜನ್ಮಾಂತರದ ಕರ್ಮ ಹರಿದಿಲ್ಲ, ಪಾಪ ಕರ್ಮ ಹರಿದಿಲ್ಲ ಅಂತ ನಾವು ತಿಳ್ಕೊಬೇಕು. ಅಂತವ್ರ ಪಾತಕಿ ಅಂತ ಕರಿತಾ ಇದ್ದಾರೆ ಗುರು ಸಿದ್ದರಾಮೇಶ್ವರ. ಈ ರೀತಿ ಅದು ಎಂತಹ ಸಿದ್ದರಾಮೇಶ್ವರರು ಇವರು, ಎಂತಹ ಸಿದ್ದರಾಮೇಶ್ವರರು, ಸಿದ್ಧ ಪುರುಷರಾಗಿರ್ತಕ್ಕಂಥ ಸಿದ್ದರಾಮೇಶ್ವರರು. ಅಷ್ಟೊತ್ತಿಗಾಗಲೇ ಅವರು ಅನೇಕ ಸಿದ್ಧಿಗಳನ್ನ ಪಡೆದಿರ್ತಕ್ಕಂಥ ಸಿದ್ದರಾಮೇಶ್ವರರು. ನಮ್ಮ ನಿಮ್ಮಂತೆ ಸಾಮಾನ್ಯ ವ್ಯಕ್ತಿ ಇರ್ಲಿಲ್ಲ. ಅವರು ಅನೇಕ ಸಿದ್ಧಿಗಳನ್ನ ಪಡೆದು ಇಡೀ ರಾಜ್ಯದಾದ್ಯಂತ ಒಬ್ಬ ರಾಜಗುರುವಾಗಿ ಮೆರೆದಿರುವ ಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಸಿದ್ದರಾಮೇಶ್ವರರು. ಅಂಥವ್ರು ಹೇಳ್ತಾರೆ ಇಷ್ಟಲಿಂಗ ಸಿಕ್ಕಾಗಿ ಇಂಥ ಸಂಭ್ರಾಂತಿ. ಆದ್ರೆ ನಮ್ಮ ಸಮಾಜ, ನಮ್ಮವರು, ನಮ್ಮ ಮಕ್ಕಳು ಇವತ್ತು ಏನಾಗ್ತಾ ಇದ್ದಾರೆ? ನಾವು ಇದು ಬಹಳ ಒಂದು ಕಟು ಸತ್ಯ ಇದೆ ನಿಮಗೆ ಹೇಳ್ತಕ್ಕಂಥ ಮಾತು. ಈಗ ಒಂದು 20 ವರ್ಷದ ಕೆಳಗಡೆ ಎಲ್ಲಾ ಬಸವ ಮಂಟಪಗಳು ಹೆಂಗಿದ್ವೋ, ಎಲ್ಲಾ ಬಸವ ಮಂಟಪಗಳಲ್ಲಿ ಹೆಂಗ್ ಪ್ರಾರ್ಥನೆ ನಡೀತಿತ್ತೋ, ಎಲ್ಲಾ ಬಸವ ಮಂಟಪಗಳಲ್ಲಿ ಹೆಂಗ್ ಶಿವರಾತ್ರಿ ಇಷ್ಟಲಿಂಗಾರ್ಚನೆ ನಡೀತಿತ್ತೋ, ಅಲ್ಲಿ ಎಲ್ಲರ ಮನೆಯಲ್ಲಿ ಹೆಂಗ್ ಪೂಜೆ ನಡೀತಿತ್ತೋ, ಇವಾಗ ಅದು ನಡೀತಾ ಇದೆಯಾ?
ಅಂದ್ರೆ ಇದ್ರ ಅರ್ಥ ಏನು? ಈಗ 20 ವರ್ಷದ ಹಿಂದೆ ಇರ್ತಕ್ಕಂಥ ಹಿರಿಯರೆಲ್ಲ ಅನೇಕ ಜನ ಕೆಲವರು ಲಿಂಗೈಕ್ಯರಾಗಿದ್ದಾರೆ. ಮುಂದೆ ಬಂದಂತ ಅವರ ಪೀಳಿಗೆ ಇದನ್ನ ಅರಿತು ಆಚರಿಸ್ಕೊಂಡಿಲ್ಲ ಅಂದ್ರೆ ಈ ಪರಂಪರೆ ಮುಂದುವರ್ಸ್ಕೊಂಡು ಹೋಗೋರು ಯಾರು? ಇದನ್ನ ಬಿತ್ತಿ ಬೆಳೆಯೋದು ಹೇಗೆ? ಅವತ್ 20 ವರ್ಷದ ಕೆಳಗಡೆ ಇರ್ತಕ್ಕಂಥ ಬಸವ ಮಂಟಪದಲ್ಲಿ ಇರ್ತಕ್ಕಂಥ ಸಂಭ್ರಮ, ಸಂಭ್ರಾಂತಿ, ಪೂಜೆ, ಪ್ರಾರ್ಥನೆ, ಧ್ಯಾನ, ಬಸವ ಜ್ಯೋತಿ ಕಾರ್ಯಕ್ರಮಗಳು ಇವತ್ತು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಅವತ್ತೆಲ್ಲ ಕೆಲವರು ಇಂಥ ಕಾರ್ಯಕ್ರಮಗಳು ಮಾಡಿದ್ರು. ಇವತ್ತು ಅದೇ ರೀತಿಯ ಒಂದು ಕಾರ್ಯಕ್ರಮ, ಪೂಜೆ, ಪ್ರಾರ್ಥನೆ, ಬಸವ ಜ್ಯೋತಿ ಮಾಡ್ಲಿಕ್ಕೆ ಬಹಳ ಜನರು ಕೆಲವರು ಬಹಳ ಕಷ್ಟ ಪಡ್ತಾ ಇದಾರೆ, ನಾನು ನೋಡ್ತಾ ಇದ್ದೀನಿ. ಅವತ್ತು ನಮ್ಮನೇಲಿ ಮಾಡ್ರಿ ಪೂಜೆ, ಬಸವ ಜ್ಯೋತಿ ಕಾರ್ಯಕ್ರಮ ಅಂತ ಹೇಳ್ತಿದ್ರು. ಇವತ್ತು ಅಂತವ್ರು ಕೆಲವ್ರು ಮನೆ ಒಂದೊಂದ್ ದಿನ ಪೂಜೆ ಸಿಗದೇನೆ, ಕೆಲವರು ದಿನನಿತ್ಯ ನೇಮ ಹಾಕೊಂಡವ್ರು ಒಂದೊಂದ್ ದಿನ ಬಸವ ಮಂಟಪದಲ್ಲೇ ಮಾಡ್ತಾರೆ. ಇವತ್ತೊಂದ್ ದಿನ ಪೂಜೆ ಇಟ್ಕೊಳ್ಳೋರು ಯಾರು ಸಿಕ್ಕಿಲ್ಲ ಅಂತ. ಅಂದ್ರೆ ಏನಾಗಿದೆ, ಈ ಲೋಕ ಜಗತ್ತು ಬಹಳ ಲೌಕಿಕದೆಡೆಗೆ ಹರಿತಾ ಇದೆ. ಈ ಪೂಜೆ, ಈ ಇಷ್ಟಲಿಂಗದ ಮಹಿಮೆ ಅರಿತಾನೆ ಇಲ್ಲ. ಯಾರು ಕೂಡ ಅದನ್ನ ಅರಸ್ತಕ್ಕಂಥವ್ರು ಇಲ್ಲ. ಯಾರಾದ್ರೂ ಇರ್ತಾರ, ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಮಾಡ್ತಾರೆ. ಒಂದು ಕಾಣಿಕೆ ಆಸೆ ಬಂದು ಪೂಜೆ ಮಾಡ್ತಾರೆ, ಮುಗ್ದೋಯ್ತು. ಮಹತ್ವ ಹೇಳ್ಕೊಡ್ತಾ ಇಲ್ಲ. ಅದಕ್ಕಾಗಿ ಈ ಸಿದ್ಧ ಪುರುಷರಾಗಿರ್ತಕ್ಕಂಥ ಸಿದ್ದರಾಮೇಶ್ವರರು ಅವತ್ತು ಇಂಥ ಪರಿ ಈ ಸಿದ್ಧಿ ಪಡೆದ್ಮೇಲೂ ಇಷ್ಟಲಿಂಗ ಕಟ್ಕೊಂಡು ಸಂಭ್ರಮಿಸಿದ್ರಲ್ಲ. ಅದಕ್ಕಾಗಿ ಕೆಲವರು ಇಷ್ಟಲಿಂಗವನ್ನು ಕಟ್ಕೊಳ್ಳೋದಿಲ್ಲ. ಕೆಲವರು ಕಟ್ಟಿಕೊಂಡ್ರು ಹೊರಗೆ ಹೋಗುವಾಗ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ. ಕೆಲವರಂತೂ ವರ್ಷಕ್ಕೆ ಮಾತ್ರ ಗಾಳಿ ಬೆಳಕು ನೀರನ್ನು ತೋರಿಸ್ತಾರೆ. ಅದಕ್ಕೆ ಇದು ಶುದ್ಧ ತಪ್ಪು. ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಗುರು ಅಲ್ಲಮ ಪ್ರಭುದೇವರು ಅವರು ಸಾಮಾನ್ಯರ ಆದಾಗಲೇ ವ್ಯೋಮಕಾಯಿ ಸಿದ್ಧಿಯನ್ನ ಪಡೆದಿರತಕ್ಕಂಥ ಸಿದ್ಧ ಪುರುಷ ಅವರು ಅಲ್ಲಮ ಪ್ರಭುದೇವರು. ಮತ್ತೆ ಬಹಳ ಒಂದು ಸ್ಫುರದ್ರೂಪಿಯಾಗಿರ್ತಕ್ಕಂಥವ್ರು ಅವರು. ಅವರಿಗೆ ಅನುಭವ ಮಂಟಪಕ್ಕೆ ಬರುವುದಕ್ಕಿಂತ ಮುಂಚೆ ಎಂತೆಂತ ಅಪಾರ್ಚುನಿಟಿ ಸಿಕ್ಕಿತ್ತು ಗೊತ್ತಾ? ಲೌಕಿಕವಾಗಿರ್ತಕ್ಕಂಥ ಅನೇಕ ಪದವಿಗಳು. ಒಂದು ರಾಜಕುಮಾರಿಯ ಕೈ ಹಿಡಿಯುವಂತಹ ಒಂದು ಅವಕಾಶ ಸಿಕ್ಕಿತ್ತು ಅವರಿಗೆ. ರಾಜಕುಮಾರಿಯನ್ನ ಮದುವೆ ಆಗುವಂತಹ ಅವಕಾಶ ಸಿಕ್ಕಿತ್ತು. ಆದ್ರೂ ಅವ್ರಿಗೆ ಅವತ್ತು ಸಂತೋಷ ಆಗ್ಲಿಲ್ಲ. ಓ, ರಾಜಕುಮಾರಿನೇ ನನ್ನನ್ನು ಇಷ್ಟಪಟ್ಟಿದ್ದಾಳೆ, ನನ್ನ ರೂಪ, ನನ್ನ ಸೌಂದರ್ಯವನ್ನ ನೋಡಿ, ನನ್ನಲ್ಲಿರುವಂತಹ ಕಲೆಯನ್ನ ನೋಡಿ ರಾಜಕುಮಾರಿ ನನಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಂತೋಷ ಆಗ್ಲಿಲ್ಲ. ಅದು ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಆ ಒಂದು ಸನ್ನಿವೇಶ ಈ ರೀತಿ ಚಿತ್ರಿಸಿದ್ದಾರೆ. ಮಾಯಾದೇವಿ ಅವರನ್ನ ಏನು ಮೋಹಿಸಿರ್ತಾಳೆ ಗುರು ಅಲ್ಲಮ ಪ್ರಭುದೇವರನ್ನ. ಅವ್ರ ಸಖಿಯರೆಲ್ಲ ನಿರೂಪ ತಗೊಂಡು ಹೋಗ್ತಾರೆ ಅಲ್ಲಮ ಪ್ರಭುದೇವರ ಹತ್ರ. ನಿನಗೆ ಸಾಕಿನ್ನೇಕೆ ಬೀಡಿನ ಮನೆ, ವ್ರಥ ಬೇರೊಂದು ಪರಿಕಲ್ಪನೆಯ ಬಿಡು, ನಮ್ಮೊಡತಿಯಾದೊಡೆ ಮುಟ್ಟಿ ಮೋಹದಲ್ಲಿ ನಿನಗೆ ಕೃಪೆಯಾಗಿರ್ದಳೆಮ್ಮವರ ಮನೆಯೊಳರು ಸುಖವಾಗಿ ನೀನೆಂದೆನುತ ನಯದಲ್ಲಿ ನುಡಿದಲ ಮದಮಾನಿ ಎಲ್ಲ ಮನಿಗೆ. ಅವರ ಸಖಿ, ಮಾಯಾದೇವಿಯ ಸಖಿ ಏನ್ ಮಾಡ್ತಾರೆ, ಬಂದು ನಮ್ಮ ಒಡತಿ ನಿನಗೆ ಮುಟ್ಟಿ ಮೋಹದಲ್ಲಿ ನಿನ್ ಮೇಲೆ ಕೃಪೆ ಬಾಗಿದವಳು, ನಿನ್ ಮೇಲೆ ಒಲವುಗೊಂಡಿದ್ದಾಳೆ. ಅದಕ್ಕಾಗಿ ನೀನ್ ಯಾಕ ಆ ಬೀಡಿನ ಮನೆ ಒಂದು ಸಣ್ಣ ಗುಡಿಸಿಲಿನಲ್ಲಿ ಜೀವನ ಕಳಿತೀಯಾ? ಇಲ್ಲಿ ನಮ್ಮ ಅರಮನೆಯಲ್ಲಿ ಇರು, ನೀನು ರಾಜಕುಮಾರಿಯನ್ನು ಮದುವೆಯಾಗಿ ರಾಜಕುಮಾರನಾಗಿ ಮನೆಯೊಳಿರು ಸುಖವಾಗಿ ನಿನಗೆ ಕೃಪೆಯಾಗಿರ್ದಳೆಮ್ಮವರ ಮನೆಯೊಳಿರು ಸುಖವಾಗಿ ನೀನೆಂದೆನುತ ನಯದಲ್ಲಿ ನುಡಿದಳ ಮದಮಾನಿ ಎಲ್ಲ ಮನಿಗೆ. ನನ್ ಮಡತಿ ನಿಮಗೆ ಮನಸೋತಿದ್ದಾಳೆ. ಗುಡಿಸಿಲಿನ ಮನೆ ಬಿಟ್ಟು ರಾಜೋಪಚಾರದಲ್ಲಿ ಅರಮನೆಯಲ್ಲಿ ಇರು ಅಂತ ಹೇಳಿದ್ರು ಕೂಡ ಗುರು ಅಲ್ಲಮ ಪ್ರಭುದೇವರಿಗೆ ಅವತ್ತು ಸಂತೋಷ ಆಗಲಿಲ್ಲ, ಆನಂದ ಆಗ್ಲಿಲ್ಲ, ಸಂಭ್ರಮ ಪಡ್ಲಿಲ್ಲ. ಆದರೆ ಹೇಗೆ ಅಲ್ಲಿ ಅನಿಮಿಷಗೆ ಗುರು ಬಸವಣ್ಣರು ಈ ಹಿಂದೆ ಹೇಳಿದ್ನಲ್ಲ, ಅನಿಮಿಷ ಸಂತೋಷಗೊಂಡು ಅಲ್ಲಿ ಇಷ್ಟಲಿಂಗವನ್ನು ಪಡೆದು ಅವನು ಅಲ್ಲಿ ಪೂಜೆ ಮಾಡ್ತಾ ಇದ್ದ. ನಂತರದ ದಿನಗಳಲ್ಲಿ ಅದು ಮುಚ್ಚಿ ಹೋಯ್ತು. ಆಮೇಲೆ ಅಲ್ಲಮ ಪ್ರಭುದೇವರು ಬರ್ತಾರೆ. ಬಂದಾಗ ಅಲ್ಲಿ ಹೇಗೋ ಅವರಿಗೆ ತಮ್ಗೆಲ್ಲ ಕತೆ ಗೊತ್ತಿದೆ. ಕಾಲ್ ಅಲ್ಲಾಡಿಸ್ತಾ ಕೂತ್ಕೊಂಡಾಗ ಗೋಚರ ಆಯ್ತು. ಗೋಚರ ಆದಾಗ ಅದನ್ನ ಅಗದ್ ನೋಡ್ತಾರೆ, ಆ ಅನಿಮಿಷನ ಕೈಯಲ್ಲಿ ಇಷ್ಟಲಿಂಗ, ಬೆಳಕಿನ ಸ್ವರೂಪವಾಗಿರ್ತಕ್ಕಂತ ಇಷ್ಟಲಿಂಗವನ್ನ ಅನಿಮಿಷನ ಕೈಯಲ್ಲಿ ನೋಡ್ತಾರೆ. ನೋಡಿದಾಗ ಅವರಿಗಾಗುವಂತಹ ಸಂಭ್ರಾಂತಿ, ಅವರಿಗಾಗುವಂತಹ ಆನಂದ, ಅದು ನನ್ನ ಶಬ್ದಗಳಲ್ಲಂತೂ ಬಣ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ.
ಅದಕ್ಕಾಗಿ ನಾವ್ ಏನ್ ಮಾಡೋಣ, ಅವ್ರ ಹತ್ರನೇ ಹೋಗೋಣ, ಗುರು ಅಲ್ಲಮ ಪ್ರಭುದೇವ್ರ ಹತ್ರನೇ ಹೋಗೋಣ. ಅವ್ರ ಆಗಿರ್ತಕ್ಕಂಥ ಸಂಭ್ರಾಂತಿ ಅವ್ರು ಹೆಂಗ್ ಹೇಳ್ತಾರಂದ್ರೆ ನೋಡ್ರಿ, ಅರಸುವ ಬಳ್ಳಿ ಕಾಲ ಸುತ್ತಿತೆಂಬಂತೆ, ಬಯಸುವ ಬಯಕೆ ಕೈ ಸಾರಿದಂತೆ, ಬಡವ ನಿಧಾನವ ಎಡಹಿ ಕಂಡಂತೆ ನಾ ನರಸುತ್ತ ಬಂದು ಭಾವ ಕಗಮ್ಯವಾದ ಮೂರ್ತಿಯ ಕಂಡೆ ನೋಡ, ಎನ್ನ ಅರಿವಿನ ಹರುಹ ಕಂಡೆ ನೋಡ, ಎನ್ನ ಒಳ ಹೊರಗೆ ಎಡದೆರಹಿಲ್ಲದೆ ಥಳಥಳಿಸಿ ಹೊಳೆಯುತ್ತಿಪ್ಪ ಅಖಂಡ ಜ್ಯೋತಿಯ ಕಂಡೆ ನೋಡ, ಕುರುಹಳಿದ ಕರಸ್ಥಲದ ನಿಬ್ಬೆರಗಿನ ನೋಟದ ಎನ್ನ ಪರಮ ಗುರುವ ಕಂಡು ಬದುಕಿದೆನು ಕಾಣ ಗುಹೇಶ್ವರ. ಎಂತ ಅದ್ಭುತವಾಗಿರ್ತಕ್ಕಂಥ ಮಾತು. ನಾನು ಇಷ್ಟು ದಿವಸ ಬದುಕಿರುವಂತಹ ಬದುಕು ಅದು ಬದುಕಲ್ಲ. ಈಗ ನಾನು ಇಷ್ಟಲಿಂಗ ಕಂಡು ಏನು ಬದುಕಿದೀನಿ ಇದು ನನ್ನ ನಿಜವಾದ ಬದುಕು ಅಂತ ಹೇಳ್ತಾರ ಅವರು. ಎನ್ನ ಪರಮ ಗುರುವ ಕಂಡು ನಾನು ಬದುಕಿದ್ದೇನೆ, ಇಂಥ ಇಷ್ಟಲಿಂಗವನ್ನ ಕಂಡು ಈಗ ನಾನು ಬದುಕ್ತೇನೆ, ನನ್ನ ಜೀವನಕ್ಕೊಂದು ಅರ್ಥ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ಎಷ್ಟು ಸಂತೋಷದಿಂದ ಅಲ್ಲಿ ಮಹಾರಾಣಿ ರಾಜಕುಮಾರಿ ಕೈ ಹಿಡಿಲಿಕ್ಕೆ ಬಂದ್ರು, ಅಲ್ಲಿ ಹೋಗ್ಲಿಲ್ಲ. ಆದ್ರೆ ಅಲ್ಲಿ ಅನಿಮಿಷನ ಕೈಯಲ್ಲಿ ಇರ್ತಕ್ಕಂಥ ಇಷ್ಟಲಿಂಗವನ್ನು ನೋಡಿ ಅವರ ಆತ್ಮ ಚೈತನ್ಯ ಜಾಗೃತಗೊಳ್ಳುತ್ತದೆ. ಆ ಇಷ್ಟಲಿಂಗದಲ್ಲಿರ್ತಕ್ಕಂಥ ಒಂದು ಚೈತನ್ಯ ಇವರ ಆತ್ಮ ಚೈತನ್ಯಕ್ಕೆ ಆಕರ್ಷಣೆ ಮಾಡಿ ಆ ಪರಮಾತ್ಮನ ಒಂದು ಕಿರಣ ಸ್ಫುರಣ ಅಂತರಂಗದಲ್ಲಿ ಹೊರಹೊಮ್ಲಿಕ್ಕೆ ಶುರು ಆಗುತ್ತೆ. ಅವಾಗ ಅವ್ರ ಅಂತರಂಗ ಹೇಳ್ತದೆ ಅಲ್ಲಿ ನೋಡ್ರಿ, ಅವರ ಅಂತರಂಗದಲ್ಲಿ ಇರ್ತಕ್ಕಂಥ ಜೀವಾತ್ಮ ಅನಿಮಿಷನ ಕೈಯಲ್ಲಿ ಇರ್ತಕ್ಕಂತಹ ಆ ಪರಮಾತ್ಮನ ಒಂದು ಸಮ್ಮಿಲನವಾಗಿ ಅವರ ಅಂತರಂಗ ಹೇಗೆ ಹೇಳ್ತದೆ ಅಂತಂದ್ರೆ ನೋಡಿ, ಅಯ್ಯ ನೀ ನನಗೆ ಶ್ರೀ ಗುರು ಒಪ್ಪಡೆ, ನಾ ನಿನಗೆ ಶಿಷ್ಯನಪ್ಪಡೆ, ಎನ್ನ ಕರ್ಣಾದಿ ಗುಣಗಳ ಕಳೆದು, ಎನ್ನ ಕಾಯದ ಕರ್ಮವ ತೊಡೆದು, ಎನ್ನ ಪ್ರಾಣದ ಧರ್ಮವ ನಿಲ್ಲಿಸಿ, ನೀನೆನ್ನ ಕಾಯದಲಡಗಿ, ನೀನೆನ್ನ ಪ್ರಾಣದಲಡಗಿ, ನೀನೆನ್ನ ಭಾವದಲಡಗಿ, ನೀನೆನ್ನ ಕರಸ್ಥಲಕ್ಕೆ ಬಂದು ಕಾರುಣ್ಯವ ಮಾಡ ಗುಹೇಶ್ವರ. ಈ ಎರಡೂ ವಚನಗಳಲ್ಲಿ ಅವರು ಇಷ್ಟಲಿಂಗವನ್ನು ಕಂಡಾಗ ಅವರಿಗಾಗಿರ್ತಕ್ಕಂಥ ಸಂತಸ, ಅವರಿಗಾಗಿರ್ತಕ್ಕಂಥ ಹರ್ಷ, ಅವರಿಗಾಗಿರ್ತಕ್ಕಂಥ ಆನಂದ, ಅವರ ಭಾವದಲ್ಲಿ ನಮ್ಮ ಭಾವವನ್ನ ಬೆರೆಸಿ ನೋಡ್ಬೇಕಂದ್ರೆ ಅವ್ರ ಜೊತೆ ಆ ಜರ್ನಿ ಮಾಡ್ಬೇಕು, ನಾವು ಅವ್ರ ಜೊತೆ ಆ ಪ್ರಯಾಣ ಮಾಡ್ಬೇಕು. ಅವ್ರ ಜೊತೆ ಆ ಮಾಯಾದೇವಿ ಅವ್ರ ಹತ್ರ ಬಂದಾಗ ಅವ್ರ ಮನಸ್ಥಿತಿ ಹೆಂಗಿತ್ತು, ಅವ್ರು ಅರಸ್ತಾ ಅವ್ರ ಬಳ್ಳಿಗಾವೆಯಿಂದ ಹುಡ್ಕೊಂಡು ಬರ್ತಾರಲ್ಲ, ಒಂದು ಪರಮ ಸತ್ಯವನ್ನು ಹುಡ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮನಸ್ಥಿತಿಯೊಂದಿಗೆ ನಮ್ಮ ಮನಸ್ಥಿತಿ ಬೆರೆಸಿ ನೋಡಿದಾಗ ಅವ್ರಿಗೆ ಎಷ್ಟು ಸಂಭ್ರಾಂತಿ ಆಗಿರ್ಬೋದು, ಎಷ್ಟು ಆನಂದ ಆಗಿರ್ಬಹುದು ಆ ಇಷ್ಟಲಿಂಗವನ್ನು ಪಡೆದಾಗ ಅಂತಕ್ಕಂಥ ನಮಗ್ ಭಾವ ಬರುತ್ತೆ. ಅದಕ್ಕಾಗಿ ಇದರಿಂದ ನಾವೇನ್ ತಿಳ್ಕೊಬೇಕಾಗಿದೆ ಅಂತಂದ್ರೆ, ಈಗ ಅಂತಹ ಪರಮ ಸತ್ಯಯನ್ನ ಕರಸ್ಥಲಕ್ಕೆ ಬಂದು ಕಾರುಣ್ಯವ ಮಾಡುವಂತಹ ಆ ಶ್ರೀಗುರು, ಎನ್ನ ಕಾಯದ ಕರ್ಮವ ತೊಡೆಯುವಂತಹ, ಎನ್ನ ಪ್ರಾಣದ ಧರ್ಮವ ನಿಲ್ಲಿಸುವಂತಹ, ನಮ್ಮ ಕಾಯದಲಡಗಿ, ನಮ್ಮ ಭಾವದಲಡಗಿ, ನಮ್ಮ ಕರಸ್ಥಲಕ್ಕೆ ಬಂದು ಕಾರುಣ್ಯ ಮಾಡುವಂತಹ ಆ ಪರಮ ಚಿದ್ಬೆಳಕು ನಮಗೆ ಸರಳವಾಗಿ ಸಿಕ್ಕಿದೆ. ಅಷ್ಟು ಕಷ್ಟ ಪಟ್ಟಿಲ್ಲ ನಾವು. ಅಲ್ಲಮ ಪ್ರಭುದೇವರು ಪಟ್ಟಷ್ಟು ಕಷ್ಟ, ಗುರು ಸಿದ್ದರಾಮೇಶ್ವರರು ಪಟ್ಟಷ್ಟು ಕಷ್ಟ, ಹರಳಯ್ಯ ಮಧುವರಸರು ಪಟ್ಟಷ್ಟು ಕಷ್ಟ ನಾವು ಕಷ್ಟ ಪಟ್ಟಿಲ್ಲ. ಅದಕ್ಕಾಗಿ ನಮಗ್ ಸರಳವಾಗಿ ಬಂದಿದೆ. ಅದಕ್ಕೆ ನಮಗಿದ್ರ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಅವ್ರಿಗೆ ಎಷ್ಟು ಕಷ್ಟಪಟ್ಟು ಅದು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡ್ರೆ ಅವಾಗ ನಮ್ ಕೈಯಲ್ಲಿ ಇರ್ತಕ್ಕಂಥ ಈ ಚಿದ್ ಬೆಳಗಿನ ಮಹತ್ವ ನಮಗ್ ಗೊತ್ತಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಾನು ಈ ವಿಚಾರವನ್ನ ಇಲ್ಲಿ ತೆಗೆದುಕೊಂಡಿದ್ದೆ. ನೆನೆದೆಹೆನೆಂದಡೆ ಮನಕ್ಕೆ ಸಿಲುಕದ, ಅರಿದೆಹೆನೆಂದಡೆ ಕುರುಹಿಂಗೆ ಬಾರದ ಘನವು, ನಿಮ್ಮ ಮನಕ್ಕೆ ವೇದ್ಯವಾದ ಪರಿಯಂತೂ ಹೇಳ ಸಂಗನ ಬಸವಣ್ಣ ಅಂತ ಹೇಳ್ಬಿಟ್ಟು ಅವರು ಸಂಭ್ರಾಂತರಾಗಿ ಗುರು ಬಸವಣ್ಣವ್ರಿಗೆ ಕೇಳ್ತಾರೆ. ಗುರು ಅಲ್ಲಮ ಪ್ರಭುದೇವರು ಅಲ್ಲಿಗಾಗಲೇ ಸರ್ವಸಿದ್ಧಿಯನ್ನ ಪಡೆದಿದ್ರು. ಇಷ್ಟಲಿಂಗವನ್ನು ಅವರು ಪಡೆದಾಗ ಸಂಭ್ರಮಿಸಿದ ರೀತಿಯನ್ನ ನೋಡಿ ನಾವು ಕಲ್ತ್ಕೊಳ್ಬೇಕು, ನಾವು ಅರ್ಥಕೊಳ್ಬೇಕು ಆ ಇಷ್ಟಲಿಂಗದ ಮಹತ್ವ. ಹಲವಾರು ಜನ್ಮದ ಪುಣ್ಯ ಫಲದಿಂದ ಇಷ್ಟಲಿಂಗ ಪ್ರಾಪ್ತಿಯಾಗ್ತದೆ ಅಂತ ಅನೇಕ ಜನ, ನೂರಾರು ಜನ ಶರಣರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಇಂಥ ಶ್ರೇಷ್ಠ ಲಾಂಛನವಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ಪ್ರತಿಯೊಬ್ಬರು ಅಭಿಮಾನದಿಂದ ಧರಿಸ್ಬೇಕು. ಪ್ರತಿಯೊಬ್ಬರು ಭಕ್ತಿಯಿಂದ ಅರ್ಚಿಸಿ ನಿಷ್ಠೆಯಿಂದ ಇಷ್ಟಲಿಂಗ ಯೋಗ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಾವು 12ನೇ ಶತಮಾನದ ಶರಣರಂತೆ ಜ್ಞಾನಿಗಳಾಗಲು ಸಾಧ್ಯವಿದೆ. ಗುರು ಸಿದ್ದರಾಮೇಶ್ವರ ಹೇಳಿದಂತೆ ಪರುಷ ಸೋಂಕಿದ ಬಳಿಕ ಕಾರ್ಬನ್ನದ ಕೇಡನ್ನ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಜ್ಯೋತಿ ಸೋಂಕಿದ ಇಷ್ಟಲಿಂಗದ ಕರಸ್ಥಲದ ಜ್ಯೋತಿಯನ್ನ ಸೋಂಕಿಸಿಕೊಂಡು ಅಜ್ಞಾನದ ತಮಂದವನ್ನ ನಾವು ಹೊಡೆದೋಡಿಸಿಕೊಳ್ಳಿಕ್ಕೆ ಸಾಧ್ಯವಿದೆ. ಅಹಂಕಾರದ ತಮಂದವನ್ನ ಹೊಡೆದೋಡಿಸಿಕೊಳ್ಳಿಕ್ ಸಾಧ್ಯವಿದೆ. ಒಂದ್ ವೇಳೆ ಇವು ಹೋಗ್ತಾ ಇಲ್ಲ ಅಂತಂದ್ರೆ
ನಾವು ಆ ಪೂಜೆ ಸರಿ ಮಾಡ್ತಾ ಇಲ್ಲ, ಆ ಪೂಜೆಯೇ ಕೇಡು. ಈ ಸಂಭ್ರಾಂತಿ, ಈ ಆತ್ಮಾನಂದ, ಈ ಸಂತೋಷ, ಈ ಸಂತೃಪ್ತಿ ನಮ್ಮ ಜೀವನದಲ್ಲಿ ಅಳವಟ್ಟಿಲ್ಲ, ಇನ್ನೂ ಕೂಡ ಬಹಳ ತೊಳಲಾಟ ಬಲ್ಲಾಟ ಇದೆ ಅಂತಂದ್ರೆ ಗುರು ಬಸವಣ್ಣ ಹೇಳಿದಾಗೆ ಆ ಪೂಜೆಯೇ ಕೇಳು. ನಾವು ಹಚ್ಚಿರ್ತಕ್ಕಂಥ ಜ್ಯೋತಿ ಸರಿ ಇಲ್ಲ, ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಪುರುಷ ಸರಿ ಇಲ್ಲ. ಈ ರೀತಿ ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನವನ್ನ ನಾವು ಪರಮ ಪಾವನಗೊಳಿಸ್ಬೇಕು, ಆನಂದ ಹೊಂದಬೇಕು. ಇಂಥ ಆನಂದವನ್ನ ಇತರರಿಗೆ ಕೂಡ ಹಂಚುವಂತ ಕಾರ್ಯ ಮಾಡ್ಬೇಕು. ಇದ್ರ ಮಹತ್ವ ತಿಳಿ ಹೇಳ್ಬೇಕು, ಬೇರೆಯವರಿಗೆ ತಿಳಿ ಹೇಳ್ಬೇಕು ಇದನ್ನ. ಅದಕ್ಕೋಸ್ಕರ ನಾನು ಈ ಪ್ರವಚನವನ್ನು ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ. ಅದೇ ರೀತಿ ಹೀಗೆ ಇಂಥ ಇಷ್ಟಲಿಂಗ ಮಾಡೋದ್ರಿಂದ, ಈ ರೀತಿ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಆಗ್ಲೇ ಒಂದ್ ದಿವಸ ನಮ್ಮ GS ಪಾಟೀಲ್ ಅಣ್ಣವರು, GS ಬಿರಾದರ್ ಅವರು ಇವತ್ತು ಕಾರ್ಯಕ್ರಮದಲ್ಲಿ ಅವರು ಇದಾರೋ ಇಲ್ಲೋ ಗೊತ್ತಾಗ್ತಾ ಇಲ್ಲ ನನ್ಗೆ. GS ಬಿರಾದರ್ ಇದಾರೆ, ಅವ್ರ ರೇವತಿ ಅವ್ರ ಫೋಟೋ ಕಾಣಿಸ್ತು. GS ಬಿರಾದರ್ ಅನ್ನೋರು ಅವತ್ತು ಕೇಳಿದ್ರಲ್ಲ, ಇದು ಹೆಂಗೆ ಸಾಧ್ಯ, ಇಷ್ಟೊಂದು ಹೆಂಗ್ ಇದರಿಂದ ಪಡ್ಕೊಳ್ಳಿಕ್ ಸಾಧ್ಯ ಅಂತಂದ್ರೆ ಇದು ಬೈ ಪ್ರಾಡಕ್ಟ್. ನಾನು ಹೇಳಿದ್ನಲ್ಲ ಮೊನ್ನೆ, ಕಳೆದ ಮೇ ತಿಂಗಳಲ್ಲಿ ಒಂದು ಅದು ಡಿಪಾರ್ಟ್ಮೆಂಟ್ ಅಲ್ಲಿ IES ಪರೀಕ್ಷೆ ಇತ್ತು, ಅದನ್ನ ನಾನು ಬರೆದು ಪಾಸ್ ಆಗಿದ್ದೀನಿ. ಈಗ ಅಂತ ಒಂದು ಗೆಜೆಟೆಡ್ ಆಫೀಸರ್ ಹುದ್ದೆಗೆ ನಾನು ನೇಮಕಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಓದ್ಲಿಕ್ಕೆ ಅದು ಈಗ ನಾನು ಸರ್ವಿಸ್ ಅಲ್ಲಿದ್ದು ಓದ್ತಕ್ಕಂಥವ್ನು, ಅದು UPSC ಗೆ ಸರಿ ಸಮಾನವಾಗಿರ್ತಕ್ಕಂಥ IES ಪರೀಕ್ಷೆ ಅದು. ಆದ್ರೆ ಸರ್ವಿಸ್ ಅಲ್ಲಿದ್ದು ಕಾಯಕ ಮಾಡ್ತಾ ಮಾಡ್ತಾನೆ ಓದ್ಬೇಕು, ಸ್ವಲ್ಪ ಸಮಯ ಇರುತ್ತೆ, ಮತ್ ಅದರಲ್ಲಿ ದೀರ್ಘಕಾಲದವರೆಗೆ ಕೂತ್ಕೊಳ್ಬೇಕು. ಅದಕ್ಕಾಗಿ ಹಂಗೆ ಇಲ್ಲಿ ಸರ್ವಜ್ಞ ಹೇಳ್ತಾರಲ್ಲ, ಸರ್ವಜ್ಞನ ವಚನ ನಾವು ಹಿಂದೆ ನೋಡಿದಲ್ವ, ಆಸನವ ಚಲಿಸದೆ ನಾಸಿಕಾಗ್ರದ ದೃಷ್ಟಿ ಸೂಸುವ ಪವನವನ್ನು ನಿಲ್ಲಿಸಲ ಯೋಗಿ ಈಶನ ಕಿಕ್ಕು ಸರ್ವಜ್ಞ ಅಂತ ಹೇಳ್ದಂಗೆ, ಯಾರು ಇಷ್ಟಲಿಂಗ ಪೂಜೆಯನ್ನ ಮಾಡಿ ಬಹುಕಾಲದವರೆಗೆ, ಸಾಕಷ್ಟು ಸಮಯದವರೆಗೆ ಕೂತ್ಕೊಳ್ತಕ್ಕಂಥ ಸಾಮರ್ಥ್ಯ ಪಡಿತಾರೋ ಅವರಿಂದ ಅಧ್ಯಯನ ಮಾಡ್ಲಿಕ್ಕೂ ಕೂಡ ಸಾಧ್ಯವಿದೆ. ಮಕ್ಕಳಿಗೆ ನಾವು ಬರೀ ಓದೋದು 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 ಅಂತ ಹೇಳೋದ್ಕಿಂತ ಅವನಿಗೆ ಅರ್ಧ ಗಂಟೆ ಲಿಂಗ ಪೂಜೆ ಮಾಡ್ಲಿಕ್ಕೆ ನಾವು ಕಲಿಸ್ಬೇಕು. ಅವರಲ್ಲಿ ಇರ್ತಕ್ಕಂಥ ಆ ಚಾಂಚಲ್ಯವನ್ನ ಹೊಡೆದೋಡಿಸ್ಬೇಕಂದ್ರೆ ಆ ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ ಸಾಧ್ಯ ಇದೆ. ನಾನು ಒಂದ್ಸಲ ಅವು ಇಷ್ಟಿಷ್ಟು ದೊಡ್ಡ ದೊಡ್ಡ ಪುಸ್ತಕ ಇದಾವೆ, ನೀವು ಇಲ್ಲಿ ಇಲ್ಲಿ ಅವು ಓದ್ತಕ್ಕಂಥ ಸಂದರ್ಭದಲ್ಲಿ ಸಮಯ ಕಡಿಮೆ, ಆದ್ರೆ ಇಂಥವು ಒಂದೊಂದು ಇಷ್ಟಿಷ್ಟು ಇಲ್ಲಿ ದೊಡ್ಡ ದೊಡ್ಡ ಪುಸ್ತಕಗಳು ಇರ್ತಾವು, ಜನರಲ್ ಸ್ಟಡೀಸ್ ಅವು ಓದ್ತಕ್ಕಂಥ 1000 ಪುಟಗಳ ಪುಸ್ತಕಗಳು ನಾವು ಸ್ವಲ್ಪ ಸಮಯದಾಗ ಓದ್ಬೇಕು. ನನಗ್ ಬಹಳ ಭಯ ಆಗೋಯ್ತು ಅವನ್ನು ಓದುವಾಗ. ನಾನು ಇದನ್ನ ಡಿಸೈಡ್ ಮಾಡ್ಕೊಂಡಿದೀನಿ, ಪಾಸ್ ಮಾಡ್ಲೇಬೇಕು ಅಂತ. ಆದ್ರೆ ನಮ್ ಹುಡುಗ ಒಂದ್ ಪುಸ್ತಕ ಅಂಗಡಿಯಿಂದ ಖರೀದಿ ತಂದು ಕೊಟ್ಟ, ಆಫೀಸಲ್ಲಿರೋ ಹುಡುಗ. ಅವನಿಗೆ ಅಂದೆ ನಾನು, ಇದೊಂದು ಇಷ್ಟು ಅಲ್ಪ ಸಮಯದಲ್ಲಿ ಇದನ್ನ 3-4 ದಿವಸದಲ್ಲಿ 2,000 ಪುಟ ಹೆಂಗಪ್ಪ ಓದೋದು ಅಂದೆ ನಾನು ಅವನಿಗೆ ಸುಮ್ನೆ. ಅವಾಗ ಅವನಿಗೆ ನೋಡ್ರಿ, ಮತ್ತೆ ಆ ಹುಡುಗನಿಗೆ ಅವನಿಗೆ ಇಷ್ಟಲಿಂಗದ ಬಗ್ಗೆ ಗೊತ್ತಿಲ್ಲ, ತತ್ವದ ಬಗ್ಗೆ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ. ಅವನು ಒಂದ್ಸಲ ನಾನು ಹೋದ ವರ್ಷ ವಚನ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಒಂದು 625 ವಚನ ನಾನು ಕಂಠಪಾಠ ಹೇಳಿದ್ನಲ್ಲ, ಅದು ಆ ನ್ಯೂಸ್ ಪೇಪರ್ ಯಾವ್ದ್ರಲ್ಲಿ ಅವನಿಗೆ ನೋಡಿ ಅವನಿಗೆ ಗೊತ್ತಾಯ್ತು. ಇಲ್ಲ ಸರ್, ನೀವು ಮಾಡ್ತೀರ ಬಿಡಿ ಸರ್, ನೀವು ವಚನಗಳನ್ನು ಓದ್ತಿರಲ್ಲ, ವಚನಗಳು ಅಷ್ಟು ಬಾಯ್ಹಾಟ್ ಆಗ್ತಿರಲ್ಲ. ನಾನು ಇದನ್ನು ಓದೋದೇನೋ ಓದ್ಬಹುದು, ಆದ್ರೆ ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂದೆ ಮತ್ತೆ ನಾನು ಅವನಿಗೆ. ಇಲ್ಲ ಸರ್, ನೀವು ವಚನಗಳನ್ನು ಓದ್ತಿರಲ್ಲ, ನೀವು ವಚನ ಅಷ್ಟೊಂದು ಹೇಳ್ತೀರಿ, ನಿಮ್ಗೆ ನೆನ್ಪಿರುತ್ತೆ, ನೀವು ಓದಿ ಸರ್ ಅಂತ ಧೈರ್ಯದಿಂದ ಹೇಳ್ದವನು ಪುಸ್ತಕ ತಂದ್ಕೊಟ್ಟ ಹುಡುಗ. ಅಂದ್ರೆ ಈ ರೀತಿ ಇಷ್ಟಲಿಂಗ ಯೋಗ ಮಾಡೋರಿಗೆ ಏನಾಗುತ್ತೆ, ಮೊದಲನೇ ಅಭ್ಯಾಸ ಏನಾಗುತ್ತೆ, ದೀರ್ಘಕಾಲದವರೆಗೂ ಕೂತ್ಕೊಳ್ತಕ್ಕಂಥ ಅಭ್ಯಾಸ ಆಗುತ್ತೆ. ದೀರ್ಘಕಾಲದವರೆಗೂ ನಾವು ಕೂತ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು, ಓದ್ಬಹುದು. ಓದೋದ್ರಲ್ಲೇ ಮನಸ್ಸು ನಿಲ್ತಾ ಇಲ್ಲ ಅಂದ್ರೆ ಓದ್ಲಿಕ್ಕೆ ಹೆಂಗಾಗುತ್ತೆ? ಅದಕ್ಕಾಗಿ ಅದರಿಂದ ಬೈ ಪ್ರಾಡಕ್ಟ್ ಅದು. ನಮ್ಮ ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ ನಮ್ಗೆ ಏನು ಒಂದು ಬೈ ಪ್ರಾಡಕ್ಟ್ ಸಿಗುತ್ತೆ, ನಾವು ದೀರ್ಘಕಾಲದವರೆಗೆ ಕೂಡಬಹುದು. ನಮ್ಮ ಅಧ್ಯಯನ, ಆಮೇಲೆ ನಾವು ಯಾವುದೇ ಕಾರ್ಯ ಕೆಲಸಗಳು ಮಾಡ್ತೀವಲ್ಲ, ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾರ್ಯದಲ್ಲಿ ಅದರಲ್ಲಿ ಒಂದು ಪರಿಣಿತಿ ಅಂತಕ್ಕಂಥದ್ದು ಬರುತ್ತೆ, ಒಂದು ಡೆಪ್ತ್ ಬರುತ್ತೆ, ಅಂದ್ರೆ ಒಂದು ಪರ್ಫೆಕ್ಟ್ನೆಸ್ ಬರುತ್ತೆ. ನಾವು ಯಾವ ಕಾಯಕ ಮಾಡ್ತೀವಿ ಆ ಕಾಯಕದಲ್ಲಿ ಪರ್ಫೆಕ್ಟ್ನೆಸ್ ಬರುತ್ತೆ ನಾವು ಇಷ್ಟಲಿಂಗ ಯೋಗಿಗಳಾಗೋದ್ರಿಂದ. ಯಾಕೆಂದ್ರೆ ಇಲ್ಲಿ ನಾವು ಕೂತ್ಕೊಂಡು ಪೇಶನ್ಸ್, ತಾಳ್ಮೆ, ನಮ್ಮ ಮನಸ್ಸು ಯಾವುದೇ ಕಡೆ ಹರಿದ ಹಾಗೆ ನಾವು ಇಷ್ಟಲಿಂಗ ಪೂಜೆ ಮಾಡೋರಿಗೆ ಯಾವ ಕೆಲಸ ಮಾಡ್ತೀವೋ ಅದರಲ್ಲಿ ಪರ್ಫೆಕ್ಟ್ನೆಸ್ ಬರುತ್ತೆ. ಚಂಚಲ ಅಳವಡೋದಿಲ್ಲ, ಮನಸ್ಸು ಡೈವರ್ಟ್ ಆಗೋದಿಲ್ಲ. ಅವಾಗ ಬಹಳ ಹೊತ್ತು ಅಲ್ಲಿ ಮಾಡುವ ಕೆಲಸವನ್ನ ನಾವು ಸ್ವಲ್ಪ ಹೊತ್ತಲ್ಲೇ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ಮಕ್ಕಳು ಬಾಯ್ಹಾಟ್ ಮಾಡೋದಕ್ಕಿಂತ ಅವರಿಗೆ ಇಷ್ಟಲಿಂಗ ಪೂಜೆ ಸ್ವಲ್ಪ ಯೋಗ ಧ್ಯಾನ ಮಾಡಿಸಿದ್ರೆ ಒಂದ್ಸಲ ಓದಿದ್ರೆ ನೆನ್ಪು ಬಿಡ್ತವೆ. ಹಿಂಗಾಗಿ ಈಗ ನನಗೆ ಎಷ್ಟೋ ವಚನಗಳು ಕೂಡ ಒಂದ್ಸಲ ಓದಿರೋದ್ ನೆನ್ಪಿರ್ತವೆ. ನಾನು ಮೊದ್ಲೇ ಹೇಳಿದ್ದೆ ನಾನು ನಿಮಗೆ,
ಇವಾಗ್ಲೂ ಕೂಡ ನಾನು 2000ಗಿಂತ ಅಧಿಕವಾಗಿರ್ತಕ್ಕಂಥ ವಚನಗಳನ್ನ ನಾನು ಹಂಗೆ ನೋಡ್ದೇನೆ ಕಂಠಪಾಠ ಹೇಳಬಲ್ಲೆ. ಮತ್ತೆ ಇನ್ನು ನಮ್ ಟೆಕ್ನಿಕಲ್ ಸಾಹಿತ್ಯ ನಿಮ್ಗೆ ಹೇಳಿದ್ದು, ಮತ್ತೆ ಓದಿರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಿ ಸಬ್ಜೆಕ್ಟ್ ಓದಿರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆದ್ರೆ IAS ಸಬ್ಜೆಕ್ಟ್ ಬರ್ದಿರೋದು ನಾನು ಸಿವಿಲ್ ಇಂಜಿನಿಯರಿಂಗ್. ಎಲ್ಲಾ ಸಿವಿಲ್ ಇಂಜಿನಿಯರ್ ಯಾವ ಹುಡುಗರು ಫಸ್ಟ್ ಇಯರ್ ದಿಂದ ಫೈನಲ್ ಇಯರ್ ವರೆಗೂ ಎಷ್ಟು ಸಿವಿಲ್ ಇಂಜಿನಿಯರಿಂಗ್ ಬುಕ್ ಓದುತ್ತಾರೋ ಅಷ್ಟೂ ಸಿವಿಲ್ ಇಂಜಿನಿಯರಿಂಗ್ ಬುಕ್ ಗಳನ್ನು ಓದಿ ನಾನು ಇವಾಗ IAS ಎಕ್ಸಾಮ್ ಬರ್ದಿರೋದು. ಅಂದ್ರೆ ನಾನು ಅಕಾಡೆಮಿಕ್ ಆಗಿ ಓದಿಲ್ಲ ಸಿವಿಲ್ ಇಂಜಿನಿಯರಿಂಗ್, ಆದ್ರೆ ನಾನು ಸ್ವಂತ ಪರಿಶ್ರಮದಿಂದ ಮತ್ತೆ ಒಂಥರ ಸಿವಿಲ್ ಓದಿರೋದು ಮೆಕ್ಯಾನಿಕಲ್, ಆದ್ರೆ ಸಬ್ಜೆಕ್ಟ್ IAS ತಗೊಂಡ್ ಬರ್ದಿರೋದು ಅದು ಸಿವಿಲ್ ಇಂಜಿನಿಯರಿಂಗ್. ಯಾಕೆಂದ್ರೆ ನಾನು ಅಪಾಯಿಂಟ್ ಆಗಿದ್ದೆ ಸಿವಿಲ್ ಡಿಪಾರ್ಟ್ಮೆಂಟ್. ಆ ರೀತಿ ಒಂದು ಉದಾಹರಣೆ, ಅಂದ್ರೆ ನನ್ನನ್ನು ನಾನು ಬಹಳ ಹೇಳ್ಕೊಳ್ಳೋದಲ್ಲ, ಮತ್ ಇದನ್ನ ಸಾಧಿಸಿದವ್ರು ಯಾರಾದ್ರೂ ಒಬ್ಬರು ನಿಮಗೆ ಉದಾಹರಣೆಗಳು ಬೇಕಲ್ಲ ಅಂತ ನನ್ನನ್ನು ನಾನೇ ನಿಮಗೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅದಕ್ಕೆ ಇನ್ನೂ ಆ ರೀತಿ ಬೈ ಪ್ರೊಡಕ್ಟ್ಸ್ ಸಾಕಷ್ಟಿದೆ ಈ ವಿಚಾರದಲ್ಲಿ. ಹೀಗೆ ನಾವು 12ನೇ ಶತಮಾನದ ಶರಣರಂತೆ ಇಷ್ಟಲಿಂಗ ಯೋಗ ಮಾಡಿ ಒಂದು ಮಲ್ಟಿ ಟಾಸ್ಕಿಂಗ್ ನಮಗ್ ಅನೇಕ ಜನರಿಗೆ ಏನಾಗುತ್ತೆ ಗೊತ್ತಾ, ನೀವು ಈ ಇಂಜಿನಿಯರ್ಸ್ ಡಾಕ್ಟರ್ಸ್ ಇವರೆಲ್ಲ ನೋಡಿರ್ಬೋದು, ಬಹಳ ಜನ ಅಧ್ಯಾತ್ಮ ಮಾರ್ಗದಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಸ್ ಡಾಕ್ಟರ್ಸ್ ನಿಮಗ್ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂತಂದ್ರೆ ಅವ್ರಿಗೆ ಅದೇ ಜೀವನ ಸಾಕಾಗೋಗಿರ್ತದೆ. ಆದ್ರೆ ಯಾರು ಇಷ್ಟಲಿಂಗ, ನಮ್ಮ ಪುಟ್ಟರುದ್ರಪ್ಪರು ಇದ್ರಲ್ಲ, ಅವರು ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಅವರು ಅಧ್ಯಾತ್ಮ ಪೂಜೆ ಧ್ಯಾನ ಧರ್ಮದಲ್ಲಿರೋದ್ರಿಂದ ಮಲ್ಟಿ ಟಾಸ್ಕಿಂಗ್ ಮಾಡ್ತಿದ್ರು. ಆ ರೀತಿ ನಾವು ನಮ್ಮ ಜೀವನದಲ್ಲಿ ಈ ಇಷ್ಟಲಿಂಗ ಯೋಗವನ್ನ ಪರ್ಫೆಕ್ಟ್ ಆಗಿ ಅಳವಡಿಸ್ಕೊಳ್ಳೋದ್ರಿಂದ ಇನ್ನು ಉಳಿದಿರೋ ಎಲ್ಲ ವಿಚಾರಗಳು ಪರ್ಫೆಕ್ಷನ್ ಆಗ್ತವೆ. ನಮ್ಮ ಕುಟುಂಬ ವ್ಯವಸ್ಥೆ ಪರ್ಫೆಕ್ಷನ್ ಆಗುತ್ತೆ, ನಮ್ಮ ದಾಂಪತ್ಯ ಸತಿಪತಿಗಳ ಸಂಬಂಧದಲ್ಲಿ ಪರ್ಫೆಕ್ಷನ್ ಅಳವಡುತ್ತೆ, ತಂದೆ ಮಕ್ಕಳ ಸಂಬಂಧದಲ್ಲಿ ಪರ್ಫೆಕ್ಷನ್ ಅಳವಡುತ್ತೆ, ತಾಯಿ ಮಕ್ಕಳ ಸಂಬಂಧದಲ್ಲಿ ಪರ್ಫೆಕ್ಷನ್ ಅಳವಡುತ್ತದೆ, ಒಂದು ಕುಟುಂಬ ಬಂಧು ಬಾಂಧವರ ಸಂಬಂಧಗಳಲ್ಲಿ ಪರ್ಫೆಕ್ಷನ್ ಅಳವಡುತ್ತದೆ, ಶರಣರ ಸಂಘದಲ್ಲಿ ಒಂದು ಪರ್ಫೆಕ್ಷನ್ ಅಳವಡಿಸ್ತದೆ. ಅದಕ್ಕೆ ನನಗೆ ಎಷ್ಟೋ ಜನ ಬಹಳ ಜನ ಏನ್ ಹೇಳ್ತಿದ್ರು ಅಂತಂದ್ರೆ, ನೀವು ಇಂಜಿನಿಯರ್ ತರ ಇರೋದಿಲ್ಲ, ಎಲ್ಲ ಸಣ್ಣ ಸಣ್ಣ ವ್ಯಕ್ತಿಗಳ ಜೊತೆನೂ ಬಹಳ ಸರಳವಾಗಿ ಬೆರಿತೀರಿ, ಅದಕ್ಕೆ ನೀವು ಇಂಜಿನಿಯರ್ ತರ ಕಾಣೋದಿಲ್ಲ ಅಂತ ಹೇಳ್ತಿದ್ರು ನನಗೆ. ನಾನು ಈ ಶರಣರ ಸಂಘದಲ್ಲಿ ಬಂದು ಇಂಜಿನಿಯರ್ ಆಗಿ ಏನ್ ಮಾಡ್ಬೇಕಾಗಿದೆ? ಇಂಜಿನಿಯರ್ ತರ ಕಾಣಬೇಕಾಗಿರೋದು ಆಫೀಸಲ್ಲಿ, ಇಂಜಿನಿಯರ್ ತರ ಕೆಲಸ ಮಾಡ್ಬೇಕಾಗಿರೋದು ಆಫೀಸಲ್ಲಿ. ಅದಕ್ಕೆ ಅಲ್ಲಿ ಗುರು ಬಸವಣ್ಣರ ಅಂದ್ ಮೇಲಾಗಲ್ಲೊಲ್ಲೆನು ಕೀಳಾಗಲ್ಲೊಲ್ಲದೆ, ಕೀಳಿಂಗಲ್ಲದೆ ಕರಿಗದೆ ಏನು ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಲಿಂಗದೇವ ಅಂತಂದ್ರು. ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು ಲಿಂಗದೇವ ಅಂತ ಹೇಳ್ಬಿಟ್ರು. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ಬಿಟ್ರು. ಅಂದ್ರೆ ಈ ರೀತಿ ಅಳವಟ್ಟಿರ್ತಕ್ಕಂಥ ವ್ಯಕ್ತಿಗೆ ಇಷ್ಟಲಿಂಗ ಯೋಗ ಪೂಜೆ ಧರ್ಮ ಅಳವಟ್ಟಿರ್ತಕ್ಕಂಥ ವ್ಯಕ್ತಿ ಅವನು ಬಿಗುಮಾನದಿಂದ ಇರೋದಿಲ್ಲ, ಅವನಿಗೆ ಅಧಿಕಾರದ ದರ್ಪ ಅಹಂಕಾರ ಇರೋದಿಲ್ಲ. ಅದಕ್ಕಾಗಿ ಈ ರೀತಿ ಪರ್ಫೆಕ್ಟ್ನೆಸ್ ಶರಣರ ಸಂಘದಲ್ಲೂ ಪರ್ಫೆಕ್ಟ್ನೆಸ್ ಅಳವಡಿಸ್ತದೆ. ಅದೇ ಅನೇಕ ಜನ ನಾವು ನೋಡ್ತೇವೆ, ಅವರಲ್ಲಿ ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಶರಣರ ಸಂಘದಿಂದ ಬಂದಾಗಲೂ ಕೂಡ ಬಿಗುಮಾನ, ನಾನ್ ಇಂಥ ಅಧಿಕಾರಿ ಇದೀನಿ, ನಾನು ಇಷ್ಟು ಶ್ರೀಮಂತ ಇದೀನಿ, ನಾನು ಹಂಗಿದ್ದೀನಿ, ಎಲ್ಲರ ಜೊತೆ ಸರಳವಾಗಿ ಬರೋದೇ ಇಲ್ಲ. ಅಷ್ಟು ಡೈರೆಕ್ಟ್ ವೇದಿಕೆಗೆ ಬರ್ತಾರೆ. ಅವರು ಒಂದು ಸಮಯಕ್ಕೆ ಎಲ್ಲ ಪೂಜೆ ಪ್ರಾರ್ಥನೆ ಎಲ್ಲ ಮುಗಿದ್ಮೇಲೆ ಡೈರೆಕ್ಟ್ ಅವ್ರ ಸಮಯಕ್ಕೆ ವೇದಿಕೆಗೆ ಬರ್ತಾರೆ. ಅವ್ರದಷ್ಟು ಭಾಷಣ ಹೇಳ್ಬಿಟ್ಟು ಮತ್ತೆ ಅಲ್ಲಿಂದ ಓಡೋಗ್ಬಿಡ್ತಾರ. ಹಂಗ್ ಮಾಡಿದ್ರೆ ಅವ್ರಿಗೆ ಬಹಳ ದೊಡ್ಡಸ್ತಿಕೆ ಅಂತ ಅನ್ಕೊಂಡಿರ್ತಾರೆ ಕೆಲವರು. ಮತ್ ನಮ್ಮವ್ರು ಕರಿಯೋರು ಅಂಥವ್ರಿಗೆ ಕರೀತಾರೆ, ಅಂಥವ್ರಿಗೆ ಮೈಕ್ ಕೊಡ್ತಾರೆ, ಅಂಥವ್ರಿಗೆ ಪ್ರವಚನ ಮಾಡ್ಲಿಕ್ಕೂ ಹೇಳ್ತಾರೆ. ಅದ್ ಏನ್ ಅದ್ರಲ್ಲಿ ಬಿಗುಮಾನ ಅಥವಾ ದೊಡ್ಡ ತಿಳ್ಕೊಳ್ಳೋದಿದೆಯೋ ನನಗಂತೂ ಇದುವರೆಗೂ ಅರ್ಥ ಆಗಿಲ್ಲ. ಶರಣರ ಸಂಘದಲ್ಲಿ ಬೆರೆತು ಅವ್ರ ಜೊತೆ ಆತ್ಮೀಯತೆಯಿಂದ ಒಡನಾಡಿ ತನ್ನ ಸಹ ಸಾಧಕನಾಗಿ ಅವರಿಗೆ ಮಾರ್ಗ, ಒಂದ್ ವೇಳೆ ಬಹಳ ದೊಡ್ಡ ಜ್ಞಾನನೇ ಪಡ್ಕೊಂಡಿರ್ಬೋದು, ಅದಕ್ಕಾಗಿ ದೊಡ್ಡ ವೇದಿಕೆಯಲ್ಲಿ ದೊಡ್ಡ ಮೈಕ್ ಸಿಕ್ಕಿರ್ಬೋದು. ಆದ್ರೆ ಅದನ್ನ ಅಷ್ಟು ದೂರದಿಂದ ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗಲ್ಲ. ಶರಣರ ಜೊತೆ ಆತ್ಮೀಯತೆಯಿಂದ ಬೆರೆತು, ಗುರು ಬಸವಣ್ಣವ್ರು ಹೆಂಗ್ ಬೆರೀತಿದ್ರು ಶರಣರ ಜೊತೆ ಆತ್ಮೀಯತೆ. ಹರಳಯ್ಯನವ್ರ ಮನೆಯಲ್ಲಿ ಹೋಗಿ ಪ್ರಸಾದ ಮಾಡಿದ್ರು, ಕಂಬಳಿ ನಾಗಿದೇವನ ಮನೆಯಲ್ಲಿ ಹೋಗಿ ಪ್ರಸಾದ ಮಾಡಿದ್ರು. ಉತ್ತಮ ಕುಲದಲ್ಲಿ ಹುಟ್ಟಿದೇನೆಂಬ ಕಷ್ಟತನದ ಹೊರಿಸದಿರಯ್ಯ ಅಂತಂದ್ರು. ಯಾಕಂದ್ರೆ ಕಕ್ಕಯ್ಯ ನೊಕ್ಕುದ ನಿಕ್ಕ ನೋಡಯ್ಯ, ದಾಸಯ್ಯ ಶಿವದಾನವ ನೆರೆಯ ಮನ್ನಣೆಯ ಚೆನ್ನುವನೆನ್ನವ ಮನ್ನಿಸ ಉನ್ನತ ಮಹಿಮ ಲಿಂಗ ದೇವ ಶಿವದೋ ಶಿವದೋ. ನನ್ನನ್ನು ಬಹಳ ದೊಡ್ಡವನಂತ ನೀವ್ ಯಾರು ಕರೀಲಿಕ್ ಹೋಗ್ಬೇಡ್ರಿ. ನಾನ್ ಬಹಳ ದೊಡ್ಡವನ್ ಅನ್ಸ್ಕೊಂಡ್ರೆ ನನಗ ಆ ಕಕ್ಕಯ್ಯ ನನ್ನ ಹತ್ರ ಬರೋದಿಲ್ಲ, ದಾಸಯ್ಯ ನನ್ನ ಹತ್ರ ಬರೋದಿಲ್ಲ, ಚೆನ್ನಯ್ಯ ನನ್ನ ಹತ್ರ ಅವರೆಲ್ಲ ನನಗ್ ಬೇಕು. ಇದು ಒಬ್ಬ ಧರ್ಮ ಗುರು ಅಥವಾ ಧರ್ಮವಂತ ಧರ್ಮ ಪ್ರಚಾರಕ ಮಾಡ್ಬೇಕಾಗಿರ್ತಕ್ಕಂಥ ಎಲ್ಲ ಸ್ವಾಮಿ ಇವ್ರದೆಲ್ಲ ಅಳವಡಬೇಕಾಗಿರ್ತಕ್ಕಂಥ ಗುಣ ಇದು. ಶರಣರ ಜೊತೆ ಬೆರೆತು, ಶರಣರ ಜೊತೆ ಕುಳಿತು, ಶರಣರ ಜೊತೆ ಪ್ರಸಾದ ಮಾಡಿ ಆತ್ಮೀಯರಾಗಿ ಅವರನ್ನ ಕಂಡು ಅವ್ರಿಗೆ ಧರ್ಮ ಬೋಧನೆ ಮಾಡಿದ್ರೆ ಅವ್ರು ಅಳವಡಿಸ್ಕೊಳ್ತಾರೆ.
ತಾನಾಯ್ತು ಬಿಂಕ ಬಿಗುಮಾನ ಅಲ್ಲಿ ದೂರದಿಂದಾನೇ ಕಾಲಿಗೆ ನಮಸ್ಕಾರ ಮಾಡಿಸ್ಕೊಳ್ಳೋದು, ದೂರದಿಂದಾನೇ ಹೋಗೋದು. ಭಕ್ತರ ನನಗೆ ಬಹಳ ಕೆಟ್ಟದ್ ಅನ್ಸಿರೋದು ಏನ್ ಗೊತ್ತಾ, ಅವಾಗ ಹೋದ ವರ್ಷ ನಮ್ಮ ಇದರಲ್ಲಿ ಅರಮನೆ ಮೈದಾನದಲ್ಲಿ ಇದು ನಡೆದಿತ್ತಲ್ಲ ಕಾರ್ಯಕ್ರಮ, ನಮ್ದು ಏನ್ ಬಸವ ಸಂಸ್ಕೃತಿ ಉತ್ಸವದ ಕಾರ್ಯಕ್ರಮ ನಡೆದಾಗ ಅಲ್ಲಿ ಕೆಲವರು ಸ್ವಾಮಿಗಳು ಹಂಗಂಗೆ ಬರುವಾಗ ಈ ಭಕ್ತರು ದುಡು ಓಡ್ ಹೋಗಿ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ರು. ಅಟ್ಲೀಸ್ಟ್ ಭಕ್ತರು ನಮಸ್ಕಾರ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಿಂತಾದ್ರೂ ನಮಸ್ಕಾರ ಮಾಡಿಸ್ಕೋಬೇಕೋ ಇಲ್ಲೋ, ಅವ್ರು ಬಂದು ದುಡು ಬಂದು ಕಾಲಿಗೆ ನಮಸ್ಕಾರ ಮಾಡ್ಲಿಕ್ಕೆ ಓಡ್ತಾ ಇದಾರೆ, ಆ ಸ್ವಾಮಿಗಳು ಹಂಗೆ ಓಡ್ ಹೋಗ್ತಾನೆ ಇದ್ದಾರೆ. ನಿಂತು ಒಂದು ಕ್ಷಣ ಇವರು ಕಾಣಿಕೆ ಕೊಡೋ ಪ್ರಸಂಗ ಬಂದಾಗ ಆ ಭಕ್ತರದೆಲ್ಲ ಕಾಣಿಕೆ ಬೇಕು ಅವರಿಗೆ. ಇನ್ನು ಅವ್ರು ನಮಸ್ಕಾರ ಮಾಡ್ಬೇಕು, ಏನೋ ಸ್ವಲ್ಪ ಅನುಗ್ರಹ ಬೇಡ್ಬೇಕು, ಏನೋ ಸ್ವಾಮೀಜಿ ನಮಸ್ಕಾರ ಮಾಡಿ ಭಾವನೆ ಆಗ್ಬೇಕು ಅನ್ನೋ ಭಾವನೆ ಭಕ್ತರಲ್ಲಿದ್ದಾಗ ಒಂದು ಕ್ಷಣ ನಿಂತು ಅವ್ರಿಗೆ ನಮಸ್ಕಾರ ಮಾಡಿಸ್ಕೊಂಡು ಅವ್ರಿಗೊಂದು ಕುಶಲೋಪರಿ ವಿಚಾರಿಸುವಷ್ಟು ತಾಳ್ಮೆ ಅವ್ರಿಗಿರೋದಿಲ್ಲ ಅಂತಂದ್ರೆ ಇನ್ನು ಸ್ವಾಮೀಜಿ ಆಗಿರೋದು ಅದಕ್ಕೆ. ಸಮಾಜ ಸೇವೆ ಮಾಡ್ಲಿಕ್ಕೇನೆ ನಾವು ಜಂಗಮ ಆಗಿರುವಾಗ ಇನ್ನು ಸಮಾಜದ ಜನರು ತನ್ನೆಡೆಗೆ ಬಂದಾಗ, ತನ್ನ ದರ್ಶನ ಮಾಡ್ಲಿಕ್ಕೆ ಬಂದಾಗ, ನಮಸ್ಕಾರ ಮಾಡ್ಲಿಕ್ಕೆ ಬಂದಾಗ ಒಂದು ಸೌಜನ್ಯ ರೀತಿಯಿಂದ ನಡ್ಸ್ಕೊಳ್ಳಿಲ್ಲ ಅನೇಕ ಜನ ಸ್ವಾಮಿಗಳಿಗೆ ನಾನು ನೋಡಿದ್ದೀನಿ. ಇದು ತಪ್ಪು. ಇಂಥ ವ್ಯವಸ್ಥೆಯಿಂದ ನಮ್ಮ ಲಿಂಗಾಯತ ಧರ್ಮ ಕೆಟ್ಟೋಗಿದೆ, ನಮ್ಮ ಆಚಾರ ವಿಚಾರಗಳು ಕೆಟ್ಟೋಗಿವೆ. ಅದಕ್ಕಾಗಿ ನಾವು ಇವುಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೇಕಾಗಿದೆ. ನಮ್ಮಲ್ಲಿ ಎಷ್ಟೇ ದೊಡ್ಡ ಪದವಿ ಇರ್ಬೋದು, ಎಷ್ಟೇ ದೊಡ್ಡ ಏನಿರ್ಬೋದು, ಏನಾರ ಇರ್ಬೋದು, ಆದ್ರೆ ಶರಣರ ಜೊತೆ ನಾವು ಬೆರಿಬೇಕು, ಆತ್ಮೀಯತೆಯಿಂದ ಬೆರಿಬೇಕು. ಸಣ್ಣವ್ರು ಇರ್ಲಿ, ಅವ್ರು ದೊಡ್ಡವ್ರು ಇರ್ಲಿ, ಅವ್ರ ಜೊತೆ ನಾವು ಬೆರಿಬೇಕು. ಬೆರೆತು ಅವರಿಗೆ ಮಾರ್ಗದರ್ಶನವನ್ನು ಮಾಡಿದಾಗ ನಿಜವಾಗ್ಲೂ ಮತ್ತೆ ಈ ಸಮಾಜ ಪುನರುತ್ಥಾನಗೊಳ್ಳಿಕ್ಕಾಗಿದೆ. ಅಂಥ ಕಾರ್ಯದಲ್ಲಿ ನಾವು ನೀವೆಲ್ಲರೂ ತೊಡಗೋಣ. ಆ ರೀತಿಯಾಗಿ ಈ ಇಷ್ಟಲಿಂಗದ ಮಹತ್ವವನ್ನ ನಾವು ಅರ್ಥಕೊಂಡು ಇಷ್ಟಲಿಂಗ ಪೂಜೆಯಲ್ಲಿ ಮಗ್ನರಾಗೋಣ. ಜೊತೆಗೆ ಇದನ್ನ ಬೇರೆಯವ್ರಿಗೂ ತಿಳಿಸ್ಕೊಡೋಣ ಅಂತ ಹೇಳಿ ನಾನು ಇವತ್ತಿನ ನನ್ನ ಮಾತುಗಳನ್ನ ಶ್ರೀ ಗುರು ಬಸವಣ್ಣನವರ ಶ್ರೀಚರಣಕ್ಕೆ ಅರ್ಪಿಸಿ, ಮತ್ತೆ ಅಂಥ ಶಕ್ತಿಯನ್ನ, ನಿಜ ಲಿಂಗಾಯತ ಧರ್ಮವನ್ನ, ಶರಣರ ನಿಜ ಆಚರಣೆಯನ್ನ ಆಚರಿಸುವಂತಹ, ಸಮಾಜದಲ್ಲಿ ಅದು ಬಿತ್ತುವಂತಹ ಶಕ್ತಿ ಸಾಮರ್ಥ್ಯ ಗುರು ಬಸವಣ್ಣನವರು ಹಾಗೂ ಆದಿ ಶರಣರು ನಮ್ಮೆಲ್ಲರಿಗೂ ನೀಡಿ ಕಾಪಾಡಲಿ ಅಂತ ನಾನು ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶರಣಾರ್ಥಿಗಳು. ಮಾತಾಡ್ರಿ ಯಾರಾದ್ರೂ ಒಬ್ರು ಶರಣರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನ ಸ್ಮರಿಸುತ್ತಾ, ಅಪ್ಪಾಜಿ ಮಾತಾಜಿ ಗಂಗಾ ಮಾತಾಜಿಯ ಸ್ಮರಿಸುತ್ತಾ, ಅನುಭವದ ಅಡಿಗೆಯ ರೂಹಾರಿಗಳಾದಂತಹ ಸಚ್ಚಿದಾನಂದಣ್ಣನವರಿಗೂ, ಇಲ್ಲಿರುವ ಎಲ್ಲಾ ಶರಣರಿಗೂ ಶರಣಾರ್ಥಿಗಳು. ತನು ನಿಮ್ಮ